ಜೀವನ ಎಷ್ಟು ವಿಚಿತ್ರ ಅಲ್ವಾ? ಯಾಕಂದರೆ ಈ ಕ್ಷಣದಲ್ಲಿ ನಾವು ನಮ್ಮ ಮನಸ್ಸು ತುಂಬ ನಿರಾಳಾಯಿತು, ಸಮಾಧಾನ ಆಯಿತು, ನೆಮ್ಮದಿ ಆಯಿತು ಅಂತ ಅಂದ್ಕೊಳ್ಳುವಂತಹ ಸಮಯಕ್ಕೆ ಆಲ್ ಆಫ್ ಸಡನ್ ಆ ನೆಮ್ಮದಿ, ಖುಷಿ, ಸಂತೋಷ ಇದೆಲ್ಲ ಹೊರಟೋಗುತ್ತೆ. ಇದೇ ಥರ 2 ತಿಂಗಳಿಗಿಂತ ಮುಂಚೆ ನನಗೂ ಅದೇ ಥರ ಅನುಭವ ಆಗಿತ್ತು. ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸಿ ಪ್ರಸಾದ ಎಲ್ಲ ತಗೊಂಡು ಊಟ ಮಾಡಿ ಇನ್ನೇನು ಹೊರಡಬೇಕು ಅನ್ನೋಷ್ಟೊತ್ತಿಗೆ ಒಂದು ಕಾಲ್ ಬರುತ್ತೆ. ಅಲ್ಲಿ ನಮಗೆ ಏನು ಸ್ವಲ್ಪ ಹೊತ್ತಿಗಿಂತ ಮುಂಚೆ ಪೂಜೆ ಎಲ್ಲ ಮಾಡಿಸಿ ಮನಸ್ಸು ಸಮಾಧಾನ ಆಯಿತು, ನಿರಾಳ ಆಯಿತು ಅಂತ ಅಂದ್ಕೊಂಡಿರ್ತೀವಿ. ಆ ಒಂದು ಫೋನ್ ಕಾಲಿಂದ ನೆಮ್ಮದಿ, ಸಮಾಧಾನ ಇದೆಲ್ಲ ಹೊರಟು ಹೋಗುತ್ತೆ. ತುಂಬ ಜನ ಕೇಳ್ತಾ ಇದ್ರಿ, ಯಾಕೆ ಯೂಟ್ಯೂಬಲ್ಲಿ ವೀಡಿಯೋಸ್ ಹಾಕ್ತಾ ಇಲ್ಲ, ಏನಾಯಿತು, ಯೂಟ್ಯೂಬನ್ನು ಕ್ವಿಟ್ ಮಾಡಿದ್ರಾ ಅಂತ. ಯೂಟ್ಯೂಬನ್ನು ಕ್ವಿಟ್ ಮಾಡಲಿಲ್ಲ. ಅನ್ಫಾರ್ಚುನೇಟ್ಲಿ ಲಾಂಗ್ ಗ್ಯಾಪ್ ಆಗೋಯ್ತು. ಹತ್ರ 2 ತಿಂಗಳೇ ಕಳೆದೋಯ್ತು. ನಾನು ಲಾಂಗ್ ವೀಡಿಯೋಸ್ ಯಾವುದು ಹಾಕಿದೆ. ವೀಡಿಯೋ ಮಾಡೋದಕ್ಕೂ ಮೂಡಿಲ್ಲ. ಕ್ಯಾಮರಾ ಆನ್ ಮಾಡಿ ಏನು ಮಾತಾಡೋದು, ಮನಸ್ಸಲ್ಲಿ ತುಂಬ ಗೊಂದಲ, ಎಮೋಷನಲ್ಲಿ ಫುಲ್ ವೀಕ್ ಆಗ್ತಾ ಇದ್ದೀನಿ. ಮಾತಾಡೋದಕ್ಕೆ ಏನೂ ಸಿಗ್ತಾ ಇಲ್ಲ. ಏನು ಮಾಡಲಿ, ವೀಡಿಯೋ ಮಾಡಿ ಏನು ಮಾಡೋದು, ಈ ಥರ ಮನಸ್ಥಿತಿ. ಹಾಗೆ ಯಾವುದೇ ವೀಡಿಯೋ ಮಾಡಿಲ್ಲ. ಲಾಸ್ಟ್ 1 ವಾರಕ್ಕಿಂತ ಮುಂಚೆ ಶಾರ್ಟ್ ವೀಡಿಯೋವನ್ನು ಅಂದರೆ ರೀಲ್ಸ್, ಶಾರ್ಟ್ಸನ್ನು ಶೂಟ್ ಮಾಡಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಟ್ರ್ಯಾಕಿಗೆ ಬಂದ ಮೇಲೆ ಅಂದರೆ ಮನಸ್ಸಲ್ಲಿ ಏನೆಲ್ಲ ಗೊಂದಲ ಇದೆ, ಸ್ವಲ್ಪ ಸಮಾಧಾನ ಸಿಕ್ಕ ಮೇಲೆ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ತುಂಬ ಸಲ ಈ ಥರ ತೋಟಕ್ಕೆ ಬಂದು ವೀಡಿಯೋ ಮಾಡೋಣ ಅಂತ ಕ್ಯಾಮರಾ ಆನ್ ಮಾಡಿದಾಗ ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಅರ್ಧದಲ್ಲೇ ಶೂಟ್ ಮಾಡಿ ಹೋಗಿದ್ದು ಇದೆ. ಸೊ ಫೈನಲಿ ಏನಾದರೆ ಆಗಲಿ, ಮನಸ್ಸಲ್ಲಿ ತುಂಬ ನೋವಿರುವಾಗ ನಮ್ಮ ಒಂದು ಕ್ಲೋಸ್ ಇರುವವರ ಹತ್ರ ಮಾತಾಡಿ ಸಮಾಧಾನ ಮಾಡಿದರೆ ಮನಸ್ಸು ನಿರಾಳ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ಒಂದು ಸಮಾಧಾನ, ಆ ಒಂದು ನಿರಾಳತೆ ನನ್ನ ಮನಸ್ಸಿಗೆ ಸಿಗೋದಾದರೆ ನಿಮ್ಮ ಜೊತೆ ಶೇರ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅಂದ್ಕೊಂಡೆ. ಹಾಗಾಗಿ ಇವತ್ತು ಧೈರ್ಯ ಮಾಡಿ ಏನೇ ಆಗಲಿ, ಯೂಟ್ಯೂಬಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಇರ್ತಾರೆ, ಪ್ರೀತಿಯಿಂದ ಕಮೆಂಟ್ ಮಾಡೋರು ಇರ್ತಾರೆ, ಯಾಕೆ ಇನ್ನೂ ಲಾಂಗ್ ಗ್ಯಾಪ್ ಆಯಿತು, ವೀಡಿಯೋ ಹಾಕ್ತಾಯಿಲ್ಲ, ಡೈಲಿ ವ್ಲಾಗ್ಸ್ ಯಾಕೆ ಹಾಕ್ತಾಯಿಲ್ಲ ಅಂತ ಕಾಯೋರು ಇರ್ತಾರೆ. ಸೊ ಅವ್ರ ಜೊತೆ ಶೇರ್ ಮಾಡಿಕೊಂಡು ನನ್ನ ಒಂದು ಫೀಲಿಂಗ್ಸನ್ನು, ನನ್ನ ಒಂದು ನೋವನ್ನು ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಾಯಿತು ಅಂತಂದರೆ, ಜನವರಿ 9ಕ್ಕೆ ಡೈಲಿ ಬೆಳಗ್ಗೆ ಬೇಗ ಎದ್ದೇಳ್ತೀನಿ. ಆ ದಿವಸನೂ ಬೇಗ ಎದ್ದಿದ್ದೆ. ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡೋದು ಅಂತ ಅಂದ್ಕೊಂಡಿದ್ವಿ. ಹಾಗೆ ಚಪಾತಿ ಮಾಡಬೇಕಿದ್ರೆ ಒಂದು ಸ್ವಲ್ಪ ಬೇಗನೆ ಎದ್ದೇಳಬೇಕಾಗುತ್ತೆ. ಯಾಕೆಂದರೆ ಅಪ್ಪ 7 ಗಂಟೆಗೆ ತಿಂಡಿಗೆ ಬರ್ತಾರೆ. ಇದು ಯೂಶ್ವಲಿ ನನ್ನ ಡೈಲಿ ವ್ಲಾಗ್ಸ್ ನೋಡೋರಿಗೆ ಗೊತ್ತಿರುತ್ತೆ. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಅಪ್ಪ ತಿಂಡಿಗೆ ಬೇಗ ಬಂದಿರ್ತಾರೆ ಅಂತ. ಸೊ ಅವರನ್ನು ಕಾಯಿಸೋದು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಹೇಳ್ಕೊಂಡು ನಾನು ಬೇಗ ಎದ್ದು ತಿಂಡಿ ರೆಡಿ ಮಾಡ್ತೀನಿ. ಡೈಲಿ ಇದು ನನ್ನದೊಂದು ರುಟೀನು. ಸೊ ಆ ದಿವಸನೂ ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡ್ತೀನಿ ಅಂತ ಮೊದಲೇ ಪ್ಲ್ಯಾನ್ ಮಾಡಿರೋದ್ರಿಂದ ಬೆಳಗ್ಗೆ ಬೇಗ ಎದ್ದಿದ್ದೆ. ಆ ದಿವಸ ನನ್ನ ಸಣ್ಣ ಮಗ ಭಾರ್ಗವಂದು ಬರ್ತ್ಡೇ. ಸೊ ನಾನು ವಾಟ್ಸಪ್ಪಲ್ಲಿ ಸ್ಟೇಟಸ್ ಎಲ್ಲ ಹಾಕಿದೆ. ಎಲ್ಲ ಅಮ್ಮಂದ್ರಿಗೂ ಅದೊಂದು ಖುಷಿ ಇರುತ್ತೆ ಅಲ್ವ, ನಮ್ಮ ಮಕ್ಕಳದ್ದು ಬರ್ತ್ಡೇ ದಿನ ಸ್ಟೇಟಸ್ ಹಾಕಿ ಒಂದು ಸಣ್ಣ ಖುಷಿಯನ್ನು ನಾವು ಫೀಲ್ ಮಾಡ್ತೀವಿ. ಸೊ ನಾನು ಅದೇ ಥರ ಒಂದು ಫೋಟೋಸ್ ಎಲ್ಲ ಹಾಕಿ ಬರ್ತ್ಡೇಗೆ ವಿಶ್ ಮಾಡಿ ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕ್ಕೊಂಡಿದ್ದೆ. ಅದಾದಮೇಲೆ ನನ್ನ ಡೈಲಿ ರೂಟೀನನ್ನು ಕಂಟಿನ್ಯೂ ಮಾಡಿಕೊಂಡೆ. ಬೆಳಿಗ್ಗೆ ಚಪಾತಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ, ಹಾಗೆ ಚಪಾತಿನೂ ಮಾಡ್ಕೊಂಡ್ವಿ. ಬೆಳಗ್ಗೆ ಬೇಗ ತಿಂಡಿಯೆಲ್ಲ ಆಗೋಯಿತು. ತಿಂಡಿಯೆಲ್ಲ ತಿಂದುಬಿಟ್ಟು ರಾಘವನ್ನ ಸ್ಕೂಲ್ಗೂ ಕಳಿಸಿ ಆಯಿತು. ಅದಾದಮೇಲೆ ನನಗೆ ಯಾಕೋ ಸಡನ್ನಾಗಿ ಭಾರ್ಗವಂದು ಬರ್ತಡೇ ಇವತ್ತು, ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ನಿಸ್ತು. ಇಷ್ಟರವರೆಗೆ ಯಾವುದೇ ನನ್ನ ರಾಘವನ ಬರ್ತಡೇ ಆಗಲಿ, ಇಲ್ಲ ನಮ್ಮ ಬರ್ತಡೇ ಆಗಲಿ, ನಂದು ಅಥವಾ ಹಸ್ಬೆಂಡು ಇಲ್ಲ ಭಾರ್ಗವನ ಫಸ್ಟ್ ಬರ್ತಡೇ ಆಗಲಿ, ಯಾವುದಕ್ಕೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಂಗೆ ಅನಿಸಿರಲಿಲ್ಲ. ಯಾಕೋ ಆ ದಿವಸ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ನಿಸ್ತಿತ್ತು. ಸೊ ಹಸ್ಬೆಂಡಲ್ಲಿ ಹೇಳಿದೆ, ಈ ಥರ ದೇವಸ್ಥಾನಕ್ಕೆ ಹೋಗೋಣ, ಭಾರ್ಗವನ ಬರ್ತಡೇ ಇದೆಯಲ್ವಾ, ಹೋಗೋಣ ಅಂತ ಹೇಳಿದೆ. ಹೋಗೋಣ ಅಂತ ಕೇಳಿದೆ. ಸರಿ ಅಂತ ಅವರು ಹೇಳಿದರು. ಏನೋ ಕೆಲಸ ಇದೆ, ಮೀಟಿಂಗ್ ಇದೆ, ಈ ಥರ ಎಲ್ಲ ಏನೋ ಹೇಳಿದೆ. ಸರಿ ಅಂತ ಒಂದು ಸಲ ಕೇಳುವಾಗಲೇ ಓಕೆ ಅಂತಂದರು. ಸೊ ಹಾಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸರಿ ಅಲ್ಲಿ ಭಾರ್ಗವನ ಹೆಸರಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ. ನಾವು ಯೂಶ್ವಲಿ ಬರ್ತಡೇನ ಅಷ್ಟೇನು ಗ್ರ್ಯಾಂಡಾಗೆಲ್ಲ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಲ್ಲ. ಮೊದಲು ಬ್ಯಾಂಗ್ಳೂರಲ್ಲಿ ಇರಬೇಕಿದ್ರೆ ರಾಘವನ ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಆಮೇಲೆ ಊರಿಗೆ ಬಂದ ಮೇಲೆ ಅದು ಕ್ರಮೇಣ ಕಡಿಮೆ ಆಗೋಯಿತು. ಈಗ ಅಷ್ಟೇ, ರಾಘವನ ಬರ್ತಡೇ ಕೂಡ ಸೆಲೆಬ್ರೇಟ್ ಮಾಡಲ್ಲ. ಏನಾದರೂ ಅವ್ನಿಗೆ ಇಷ್ಟವಾಗಿರೋದನ್ನು ಮನೆಯಲ್ಲಿ ಏನಾದರೂ ಮಾಡ್ತೀನಿ. ಹಾಗೆ ಭಾರ್ಗವನ ಬರ್ತಡೇ ಇತ್ತಲ್ವ,
ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ. ಪಾಯಸ ಮಾಡೋದು ಅಂತ ಅಂದ್ಕೊಂಡು ಮಧ್ಯಾಹ್ನ ದೇವರಿಗೆ ಅದನ್ನು ನೈವೇದ್ಯಕ್ಕೆ ಇಡ್ಬೋದು. ಹಾಗಾಗಿ ನಾನು ಸ್ನಾನ ಎಲ್ಲ ಮಾಡಿ ಅಡುಗೆ ಮಾಡಿ ಪಾಯಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೆಳಗ್ಗಿನ 10 ಗಂಟೆ ಚಹಾ ಕುಡಿತೀವಿ ನಾವು. ಸೊ ಅದನ್ನೆಲ್ಲ ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅಪ್ಪನ ಜೊತೆ ಕೇಳೋಕ್ಕೆ ಹೋದೆ, ಟೀ ಕುಡಿತೀರಾ ಅಂತ. ಯಾಕೆ ಡೈಲಿ ಕೇಳಲ್ಲ ಇದು, ಟೀ ಕುಡಿತೀರಾ ಅಂತ. ಯಾಕೆ ಆ ದಿವಸ ಕೇಳಿದೆ ಅಂದರೆ, ಒಂದು 5 ದಿವಸ ಮೊದಲೇ ಅಪ್ಪನಿಗೆ ಜ್ವರ ಬಂದಿತ್ತು. ಜ್ವರ ಬಂದು ನಾಲಿಗೆ ರುಚಿಯೆಲ್ಲ ಕೆಟ್ಟು ಹೋಗಿತ್ತು. ಸೊ ಒಂದೊಂದು ದಿನ ಚಹಾ ಬೇಡ ಅಂತ ಹೇಳ್ತಿದ್ರು. ಆಮೇಲೆ ಕ್ರಮೇಣ ಕುಡಿತಾ ಬಂದರು, ಚಹಾ ಕುಡಿಯೋದಕ್ಕೆ ಶುರು ಮಾಡಿಕೊಂಡ್ರು. ಆ ದಿವಸ ಕೇಳಿದರು, ನಾನು ಕೇಳಿದೆ ಚಹಾ ಕುಡಿತೀರಾ ಅಂತ. ನಾನು ಬೇಗ ಇವತ್ತು ಚಹಾ ಮಾಡ್ತೀನಿ, ಭಾರ್ಗವನ ಬರ್ತಡೇ ಇರೋದ್ರಿಂದ ನಾವು ಈ ಥರ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ, ಚಹಾ ಮಾಡ್ತೀನಿ ಇವಾಗ ಮಾಡಲಾ ಅಂತ. ಸರಿ, ನನಗೆ 3/4 ಗ್ಲಾಸ್ ಸಾಕು, ಜಾಸ್ತಿ ಬೇಡ ಅಂತ ಹೇಳಿದರು. ಸರಿ ಅಂತ ಹೇಳ್ಕೊಂಡು ನನಗೆ ಮತ್ತು ಅಪ್ಪನಿಗೆ ಚಹಾ ಮಾಡಿದೆ, ಅಮ್ಮನಿಗೆ ಬಿ ಪ್ರೋಟೀನ್ ಮಾಡಿದೆ. ಚಹಾ ಎಲ್ಲ ಮಾಡಿ ಕುಡಿದ ಮೇಲೆ ಚಹಾ ಎಲ್ಲ ಮಾಡಿದ ಮೇಲೆ ಅಪ್ಪನಿಗೂ ಚಹಾ ಕೊಟ್ಟೆ, ನಾನು ಕುಡಿದು ಆಮೇಲೆ ಸ್ನಾನ ಮಾಡಿಬಿಟ್ಟು ಅಡುಗೆ ಶುರು ಮಾಡ್ಕೊಳ್ಳೋಣ ಅಂತ ಬೇಗ ಆ ದಿವಸ ಸ್ನಾನಕ್ಕೆ ಹೋಗಿದ್ದೆ. ಸ್ನಾನ ಎಲ್ಲ ಮುಗಿಸ್ಬಿಟ್ಟು ಅಡುಗೆನೂ ರೆಡಿ ಮಾಡಿದೆ. ಆಮೇಲೆ ಇದು ಶಾವಿಗೆ ಪಾಯಸ ಕೂಡ ಮಾಡ್ಕೊಂಡ್ವಿ. ಶಾವಿಗೆ ಪಾಯಸ ಮಾಡಿಬಿಟ್ಟು ದೇವರಿಗೆ ನೈವೇದ್ಯ ಕೂಡ ಮಾಡಿ, ಬಿಸಿ ಬಿಸಿ ಇತ್ತಲ್ವ. ಸೊ ಅಪ್ಪನಲ್ಲೇ ಹೇಳಿದೆ, ಪಾಯಸ ಬಿಸಿ ಇದೆ, ನೀವು ಊಟದ ಜೊತೆಗೆ ತಿನ್ಕೊಳ್ಳಿ ಅಂತ, ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತ. ಸರಿ ಅಂತ ಹೇಳಿದ್ರಪ್ಪ. ಇಲ್ಲಾಂದ್ರಪ್ಪ ಊಟ ಟೈಮಲ್ಲಿ ಮಾತ್ರ ಈ ಥರ ಪಾಯಸ ಎಲ್ಲ ತಿನ್ನೋದು, 11-12 ಗಂಟೆಗೆಲ್ಲ ಪಾಯಸ ತಿನ್ನಲ್ಲ. ಯೂಶ್ವಲಿ ಅಪ್ಪನೇ ಮಧ್ಯಾಹ್ನ ದೇವರ ಪೂಜೆ ಮಾಡ್ತಾರೆ. ಆ ದಿವಸ ನಾನು ಪಾಯಸ ನೈವೇದ್ಯ ಮಾಡ್ತೀನಲ್ವ, ನಾನೇ ಪೂಜೆ ಮಾಡ್ಕೋತೀನಿ, ನೀವೇನೋ ಮಾಡೋದು ಬೇಡ ಅಂತ ಅಂದಿದ್ದೆ ಅಪ್ಪನಲ್ಲಿ. ಸರಿ ಅಂತ ಅಪ್ಪ ಹೇಳಿದರು. ಸೊ ಪಾಯಸ ಆದಮೇಲೆ ನಾನು ಪೂಜೆ ಮಾಡಿ ಶಾವಿಗೆ ಪಾಯಸದ್ದು ನೈವೇದ್ಯ ಕೂಡ ಮಾಡಿ ಕಿಚನಲ್ಲೇ ಇಟ್ಬಿಟ್ಟು ನಾವು ಹೊರಡಬೇಕಿದ್ರೆ ಏನಾಯಿತು ಅಂತಂದರೆ, ಭಾರ್ಗವಂದು ಬರ್ತ್ಡೇ ಇತ್ತಲ್ವ, ಹಾಗಾಗಿ ಅಪ್ಪನಿಗೆ ನಮಸ್ಕಾರ ಮಾಡಿದ್ವಿ. ಈ ಥರ ನಮಸ್ಕಾರ ಮಾಡ್ತೀವಿ ನಾವು, ಏನಾದರೂ ಬರ್ತ್ಡೇ ಇದ್ದರೆ, ರಾಘವಂದಾಗಲಿ ಭಾರ್ಗವಂದಾಗಲಿ ಈ ಥರ ಬರ್ತ್ಡೇ ಇದ್ದರೆ ಮಕ್ಕಳಲ್ಲಿ ಹಿರಿಯರದು ನಮಸ್ಕಾರ ಮಾಡಿ ಹಿರಿಯರದು ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತೀನಿ ನಾನು. ಹಾಗೆ ಭಾರ್ಗವನ್ ಬರ್ತ್ಡೇ ಇತ್ತಲ್ವ, ಹಾಗೆ ಅಪ್ಪನಿಗೆ ಮತ್ತು ಅಮ್ಮನಿಗೆ ನಮಸ್ಕಾರ ಮಾಡಿದ್ವಿ. ಅಪ್ಪ ಅಷ್ಟೇ ಒಳ್ಳೇದಾಗಲಿ ಅಂತ ನಮಗೆ ಆಶೀರ್ವಾದ ಮಾಡಿದರು. ಸೊ ಆವಾಗ ನಾವು ಹೊರಡಬೇಕಿದ್ರೆ ಅಪ್ಪ ಕೇಳಿದ್ರು, ಎಷ್ಟೊತ್ತಿಗೆ ಬರ್ತೀರಿ ಅಂತ. ಯೂಶ್ವಲಿ ಅಪ್ಪ ಇದು ಪ್ರತಿ ಸಲ ನಾವೆಲ್ಲೇ ಹೋಗಲಿ ಹೊರಗಡೆ, ಮನೆ ಬಿಟ್ಟು ಹೊರಗಡೆ ಹೋಗಬೇಕಿದ್ರೆ, ರಾಘವನ ಸ್ಕೂಲ್ನ ಮೀಟಿಂಗಿಗೆ ಹೋಗಬೇಕಿದ್ರೆ, ಎಲ್ಲಿಗೆ ಹೋಗಲಿ, ಫಂಕ್ಷನ್ಗೆ ಆದರೂ ಹೋಗಲಿ, ಅಪ್ಪ ಈ ರೀತಿ ಕೇಳೋದು ಸಹಜ, ಎಷ್ಟೊತ್ತಿಗೆ ಬರ್ತೀರಿ ಅಂತ. ಆ ದಿವಸನೂ ಹಾಗೆ ಕೇಳಿದ್ರು, ಎಷ್ಟೊತ್ತಿಗೆ ಬರ್ತೀರಿ ಅಂತ. ಸಾಧಾರಣವಾಗಿ ಪೂಜೆ 1 ಗಂಟೆಗೆ ಮುಗಿಯುತ್ತೆ, ನಾವು 1:15 ಅಷ್ಟೊತ್ತಿಗೆ ಮನೆಗೆ ಬರ್ತೀವಿ ಅಂತ ಹೇಳಿದೆ. ಆಯ್ತು ಸರಿ, ಬೇಗ ಬನ್ನಿ ಅಂತ ಹೇಳಿದರು. ಸರಿ ನಾವು ಹೊರಟ್ವಿ. ಆಲ್ರೆಡಿ ಟೈಮ್ 12 ಗಂಟೆ ಕಳೆದೋಗಿತ್ತು. ಅರ್ಜೆಂಟ್ ಆಯಿತು, ಲೇಟ್ ಆಯಿತು ಅಂತ ಹೊರಟು ಸೀದಾ ದೇವಸ್ಥಾನಕ್ಕೆ ಹೋದ್ವಿ. ಅದು ಶಿವನ ದೇವಸ್ಥಾನ. ಆ ದಿವಸ ಅಲ್ಲಿ ಶಿವನ ದೇವಸ್ಥಾನದಲ್ಲಿ ಏನು ಅಂತಂದರೆ, ಸೋಮವಾರ ಮಾತ್ರ ಊಟ ಇರುತ್ತೆ, ಉಳಿದ ದಿವಸ ಊಟ ಇರಲ್ಲ. ಮಧ್ಯಾಹ್ನ ಪೂಜೆ ಆಗಿ ಮನೆಗೆ ಬರ್ತೀವಿ. ಅಲ್ಲಿ ಪುಟ್ಟ ಪಾಪುವಿಂದು ಮೃತ್ಯುಂಜಯ ಹೋಮ ಇತ್ತು ದೇವಸ್ಥಾನದಲ್ಲಿ. ಹಾಗೆ ಅಲ್ಲಿ ಹೋಮ ಆಗ್ತಾ ಇತ್ತು. ನಾವು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಎಲ್ಲ ಹಾಕಿಬಿಟ್ಟು ನಮಸ್ಕಾರ ಮಾಡಿ ಒಂದು ಕಡೆ ಕೂತ್ಕೊಂಡಿದ್ವಿ. ಅಲ್ಲಿ ಹೇಳಿದರು, ಮೃತ್ಯುಂಜಯ ಹೋಮ ಆಗ್ತಾ ಇದೆ ಪಾಪುವಿಂದು, ಹೋಮ ಇದು ಮಂಗಳಾರತಿ ಆಗ್ತಾ ಇದೆ, ಬನ್ನಿ ಅಂತ. ಮಂಗಳಾರತಿಗೆ ಸಹ ಹೋಗಿ ಮೃತ್ಯುಂಜಯ ಹೋಮ ಚೆನ್ನಾಗಾಯಿತು. ಸೊ ಅವ್ರದ್ದು ಅಲ್ಲಿ ಪುಟ್ಟ ಪಾಪುವಿನ ಪೇರೆಂಟ್ಸ್ ಬಂದು ಹೇಳಿದರು, ಈ ಥರ ಮೃತ್ಯುಂಜಯ ಹೋಮ ಮಾಡಿಸಿದ್ವಿ, ಹಾಗಾಗಿ ಇವತ್ತು ಮಧ್ಯಾಹ್ನ ದೇವಸ್ಥಾನದಲ್ಲಿ ಊಟ ಇದೆ, ಊಟ ಮಾಡ್ಕೊಂಡು ಹೋಗಿ ಅಂತ. ಸರಿ, ದೇವಸ್ಥಾನಕ್ಕೆ ಬಂದಮೇಲೆ ಊಟ ಮಾಡದೆ ಹೋಗೋದೇ ಹೇಗೆ ಅಂತ ಹೇಳ್ಕೊಂಡು ನಾವು ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ನಾನು ಅಂದರೆ ಭಾರ್ಗವನಿಗೆ ಊಟ ಮಾಡಿ ಸ್ವಲ್ಪ ಲೇಟ್ ಆಯಿತು, ಕೈ ತೊಳೆದು ಬರಬೇಕಿದ್ರೆ. ಹಸ್ಬೆಂಡ್ ಕೈ ತೊಳೆದು ನನಗೆ ಮನೆಗೆ ಹೋಗೋದಕ್ಕೆ ಅಂತ ಹೊರಗಡೆ ಬಂದು ವೆಯ್ಟ್ ಮಾಡ್ತಾಯಿದ್ರು. ಹಸ್ಬೆಂಡ್ ಕಾಲಲ್ಲಿ ಮಾತಾಡೋದು ಕೇಳಿಸ್ತಾ ಇತ್ತು ನನಗೆ. ಸರಿ, ನಾವು ಇವಾಗಲೇ ಇಮಿಡಿಯೇಟ್ ಬರ್ತೀವಿ, ನೀವು ರೆಡಿಯಾಗಿ ಕೂತೀರಿ, ಬಂದ ಕೂಡಲೇ ಹೋಗೋಣ ಅಂತ. ಏನಪ್ಪ ಇಷ್ಟ ಎಮರ್ಜೆನ್ಸಿ, ಯಾರು ಫೋನ್ ಮಾಡಿದ್ರು ಅಂತ ಅಂದ್ಕೊಂಡೆ. ಸೊ ಕಾಲ್ ಕಟ್ ಮಾಡಿದ ಮೇಲೆ ಹೇಳಿದರು, ನಾವು ಇಮಿಡಿಯೇಟ್ ಮನೆಗೆ ಹೋಗೋಣ, ಸ್ವಲ್ಪ ನಮಗೆ ಬೇರೆ ಶಾಪಲ್ಲಿ ಕೆಲಸ ಇತ್ತು, ಅದು ಮುಗಿಸ್ಬಿಟ್ಟು ಮನೆಗೆ ಹೋಗೋದು ಅಂತ ಅಂದ್ಕೊಂಡು ಬಂದಿದ್ದು ಪ್ಲ್ಯಾನು. ಬರುವಾಗ ಆ ಥರ ಕಾರಲ್ಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆ ಕೆಲಸ ಎಲ್ಲ ಏನು ಮಾಡೋದು ಬೇಡ, ಸೀದಾ ಮನೆಗೆ ಹೋಗೋಣ ಅಂತ ಹೇಳಿದರು. ಅಂದರೆ ನನ್ನ ಅಮ್ಮನ ಮನೆಗೆ ಹೋಗೋಣ ಅಂತ ಹೇಳಿದರು. ಸರಿ ಅಂತ ನಾವು ಡೈರೆಕ್ಟ್ ಬಂದ್ವಿ. ಬರುವಾಗ ಕಾರಲ್ಲಿ ಹೇಳಿದರು, ಅಪ್ಪನಿಗೆ
ಜೋರು ಎದೆ ನೋವಾಗ್ತಾ ಇದೆಯಂತೆ, ಸುಸ್ತಾಗ್ತಾ ಇದೆ ಅಂತ ಹೇಳಿದರು, ಸ್ವಲ್ಪ ಬೆವರ್ತಾ ಇದೆಯಂತೆ. ಅಮ್ಮ ಕಾಲ್ ಮಾಡಿದ್ರು ಅಂತ ಹಸ್ಬೆಂಡ್ ಹೇಳಿದರು. ನಿನಗೆ ಕಾಲ್ ಮಾಡಿದ್ರಂತೆ 2 ಸಲ, ಕಾಲ್ ಪಿಕ್ ಮಾಡಲಿಲ್ಲ ನೀನು ಅಂತ ನನಗೆ ಫೋನ್ ಮಾಡಿದರು ಅಂತ ಹೇಳಿದರು ಹಸ್ಬೆಂಡ್. ಸೊ ನಾನು ಪಾಪುವನ್ನು ಕೈ ತೊಳಿಸುವ ಇದರಲ್ಲಿ ಬ್ಯಾಗನ್ನು ಒಂದು ಕಡೆ ಇಟ್ಟಿದ್ದೆ, ನಂಗೆ ಕಾಲ್ ಬಂದಿರೋದು ಗೊತ್ತಾಗಿಲ್ಲ, ಹಾಗೆ ನಾನು ಕಾಲ್ ಪಿಕ್ ಮಾಡಿರಲಿಲ್ಲ. ನಾನು ಕಾಲ್ ಪಿಕ್ ಮಾಡಿಲ್ಲ ಅಂತ ಅಮ್ಮ ಹಸ್ಬೆಂಡ್ ಫೋನಿಗೆ ಕಾಲ್ ಮಾಡಿರೋದು. ಸರಿ ಅಂತ ಹೇಳಿ ನಾವು ಅಂದರೆ ಅರ್ಜೆಂಟಲ್ಲಿ ಹೊರಟು ಬಂದ್ವಿ. ಬರಬೇಕಿದ್ರೆ ನಾನು ದಾರಿ ಮಧ್ಯದಲ್ಲೇ ಅಕ್ಕನಿಗೆ ಮತ್ತು ತಂಗಿಗೆ ಫೋನ್ ಮಾಡಿ ಹೇಳಿದೆ. ನಾವು ಈ ಥರ ಏನೇ ಇದ್ದರೂ ಅಕ್ಕನಿಗೆ ಮತ್ತು ತಂಗಿಗೆ ಶೇರ್ ಮಾಡ್ತಾಯಿದ್ವಿ. ಅವರು ಅಷ್ಟೇ ಏನಾದರೂ ವಿಷಯ ಇದ್ದರೆ ನನಗೆ ಶೇರ್ ಮಾಡ್ತಾರೆ. ನಾನು ಹಾಗೆ ಶೇರ್ ಮಾಡಿದೆ, ಅಪ್ಪನಿಗೆ ಈ ಥರ ಆಗ್ತಾ ಇದೆಯಂತೆ, ಎದೆ ನೋವು, ಆಮೇಲೆ ಸುಸ್ತು ಅಂತ ಹೇಳ್ತಾ ಇದ್ದಾರಂತೆ. ಅಮ್ಮ ಕಾಲ್ ಮಾಡಿದ್ಲು. ನಾವು ದೇವಸ್ಥಾನಕ್ಕೆ ಹೋಗೋದು ನಾನು ಮೆಸೇಜ್ ಹಾಕಿದ್ದೆ, ನಾವು ಈ ಥರ ಇವತ್ತು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ. ದೇವಸ್ಥಾನಕ್ಕೆ ಹೋಗಬೇಕಿದ್ರೆ ಅಕ್ಕನಿಗೆ ಮತ್ತು ತಂಗಿಗೆ ಮೆಸೇಜ್ ಹಾಕಿದ್ದೆ, ನಾವು ಇವಾಗ ಇಮಿಡಿಯೇಟ್ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ. ಸೊ ಅದರ ಜೊತೆಗೇ ಯಾವ ಹಾಸ್ಪಿಟಲಿಗೆ ಆಗ್ಬೋದು ಅಂತ ನಾನು ಅವರಿಬ್ಬರಲ್ಲಿ ಕೇಳಿ ಒಂದು ಹಾಸ್ಪಿಟಲನ್ನು ಫೈನಲೈಸ್ ಮಾಡಿದ್ವಿ. ಈ ಥರ ಈ ಹಾಸ್ಪಿಟಲಿಗೆ ಹೋಗೋಣ, ಹತ್ತಿರ ಇರುತ್ತೆ, ಬೇಗ ರೀಚ್ ಆಗ್ಬೋದು ಅಂತ. ಸರಿ ಅಂತ ಕಾಲ್ ಕಟ್ ಮಾಡಿದೆ. ಆಮೇಲೆ ತಂಗಿ ಕಾಲಲ್ಲೇ ಹೇಳಿದ್ಲು, ಸರಿ ನಾನು ಸಂಜೆ ಅಷ್ಟೊತ್ತಿಗೆ ಅಲ್ಲಿ ಅಪ್ಪ ಎಲ್ಲ ಅಲ್ಲಿ ಹಾಸ್ಪಿಟಲ್ಗೆ ಬರಬೇಕಿದ್ರೆ ನಾನು ಅಲ್ಲಿಗೆ ಬಂದಿರ್ತೀನಿ, ನಾನು ಹೋಗಲ್ಲ, ನಾನು ಮತ್ತು ಭಾರ್ಗವ ಮನೆಯಲ್ಲೇ ಇರೋದು, ಅಮ್ಮ ಅಪ್ಪ ಹಸ್ಬೆಂಡ್ 3 ಜನ ಕಾರಲ್ಲಿ ಹೋಗೋದು ಅಂತ ಡಿಸೈಡ್ ಆಯಿತು. ಹಾಗೆ ಬರಬೇಕಿದ್ರೆ ಹಸ್ಬೆಂಡ್ ಕಾರಲ್ಲೇ ಹೇಳಿದರು, ಅಪ್ಪನಿಗೆ ಎದೆ ನೋವು ಆಗಿರೋದು, ಸೊ ನೀನು ಯಾವುದೇ ಕಾರಣಕ್ಕೂ ಟೆನ್ಷನ್ ಆಗಬೇಡ, ಅಮ್ಮನಿಗೂ ಟೆನ್ಷನ್ ಕೊಡಬೇಡ, ಅಳೋದು ಅದೆಲ್ಲ ಏನು ಮಾಡಬೇಡ, ಅವರಿಗೆ ಮೈನರಾಗಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂತ ಹೇಳಿದರು. ನಂಗೆ ಆವಾಗಲೇ ಸಿಕ್ಕಾಪಟ್ಟೆ ಭಯ ಆಗೋಯ್ತು, ನಾವು ಮನೆಯಲ್ಲಿ ಇಲ್ಲದೆ ಇರುವ ಟೈಮಲ್ಲಿ ಹೀಗಾಗೋಯ್ತಾ ಅಂತ. ಅಂದರೆ ನಾವು ಬರಬೇಕಿದ್ರೆ ತುಂಬ ಹುಷಾರಿದ್ರು, ಯಾವುದೇ ಒಂದು ಎದೆ ನೋವಾಗಲಿ ಅಥವಾ ಸುಸ್ತಾಗಲಿ ಯಾವುದೇ ಅವರ ಮುಖದಲ್ಲಿ ಕಾಣಿಸ್ತಾ ಇರಲಿಲ್ಲ. ತುಂಬ ಹುಷಾರಾಗಿದ್ದರು, ಮಾತಾಡಿದ್ರು ಕೂಡ, ಮಾತಾಡ್ತಾ ಇದ್ದವರು ಕೂಡ. ಹಾಗಾಗಿ ಅವರು ಹುಷಾರಿದ್ರು ಅಂತಲೇ ನಾವು ಹೊರಟಿರೋದು ದೇವಸ್ಥಾನಕ್ಕೆ. ಇಮಿಡಿಯೇಟ್ ಈ ಥರ ಆಗೋಯ್ತಲ್ಲ, ಅಮ್ಮ ಒಬ್ಬರು ಏನು ಮಾಡ್ತಾರಪ್ಪ ಅಂತ ಅಂದ್ಕೊಂಡು ಅಂತೂ ಟೆನ್ಷನ್ನಲ್ಲಿ ಮನೆಗೆ ರೀಚ್ ಆದ್ವಿ. ಮನೆಗೆ ಬಂದವರು ಏನಾಯಿತು ಅಂತಂದರೆ, ಇಮಿಡಿಯೇಟಾಗಿ ಕರ್ಕೊಂಡು ಹೋಗೋದು ಅಂತ ಹಸ್ಬೆಂಡು ಕಾರಿನ ಡೋರ್ ಸಮೇತ ಹಾಕಿರಲಿಲ್ಲ. ನಮ್ಮದು ಸಾಧಾರಣವಾಗಿ ನಿತ್ಯ 1:15-1:15 ಅಷ್ಟೊತ್ತಿಗೆ ನಾವು ಊಟ ಮಾಡ್ತೀವಿ. ಆ ದಿವಸ ಅಮ್ಮ ಇವರು ಲೇಬರ್ ಇದ್ರಲ್ಲ, ಅವ್ರಿಗೆ 1 ಗಂಟೆಗೆ ಬಡಿಸಬೇಕು. ಹಾಗಾಗಿ ಅಪ್ಪನಲ್ಲಿ ಊಟ ಮಾಡೋಣ ಅಂತ ಕೇಳಿದ್ರಂತೆ. ನನಗೆ ಊಟ ಬೇಡ, ನನಗೆ ಹಸಿವಾಗ್ತಾ ಇಲ್ಲ, ನಂಗೆ ಊಟ ಬೇಡ ಅಂತ ಹೇಳಿದ್ರಂತೆ ಅಪ್ಪ. ಸರಿ ಗಂಜಿ ಆದರೂ ಕುಡೀರಿ ಅಂತ ಹೇಳಿದ್ರಂತೆ. ನಂಗೆ ಗಂಜಿಯೂ ಬೇಡ, ಊಟನೂ ಬೇಡ, ಎರಡೂ ಬೇಡ ಅಂತ ಹೇಳಿದ್ರಂತೆ. ನನಗೆ ಯಾಕೋ ಹಸಿವು ಆಗ್ತಾ ಇಲ್ಲ, ಊಟ ಬೇಡ ಅಂತ ಅನ್ನಿಸ್ತಾ ಇದೆ, ನಾನು ಆಮೇಲೆ 2 ಗಂಟೆ ಅಷ್ಟೊತ್ತಿಗೆ ಊಟ ಮಾಡ್ತೀನಿ ಅಂತ ಹೇಳಿದ್ರಂತೆ. ಸರಿ ಹಾಗಿದ್ರೆ ನಾನು ಆನಂದಂಗೆ ಬಡಿಸ್ತೀನಿ. ಸರಿ ನೀನು ಆನಂದಂಗೆ ಬಡಿಸು, ಅದಕ್ಕಿಂತ ಮುಂಚೆ ನಾನು ಒಂದು ಸಲ ವಾಶ್ರೂಮ್ಗೆ ಕರ್ಕೊಂಡೋಗು, ಯಾಕೋ ನಡೆಯೋದಕ್ಕೆ ಸುಸ್ತಾಗ್ತಾ ಇದೆ, ಜೋರು ಎದೆ ನೋವಾಗ್ತಾ ಇದೆ ಅಂತ ಆವಾಗ ಅಪ್ಪ ಹೇಳಿದ್ರಂತೆ. ಹಾಗೆ ಸುಸ್ತಾಗ್ತಾ ಇದೆ ಅಂತ ಹೇಳಿದ ಕಾರಣ ಅಮ್ಮನಿಗೆ ಒಬ್ಳಿಗೆ ಅಪ್ಪನ ಇಲ್ಲಿ ವಾಶ್ರೂಮಿಗೆ ಕರ್ಕೊಂಡು ಹೋಗೋದಕ್ಕೆ ಕಷ್ಟ ಅಂತ ಆನಂದನ್ನ ಕರ್ಕೊಂಡು ನೀನು ಸ್ವಲ್ಪ ಹೆಲ್ಪ್ ಮಾಡು ಅಂತ ಆನಂದಣ್ಣಂಗೆ ಹೇಳಿದ್ರಂತೆ. ಸೊ ಆನಂದಣ್ಣ ಮತ್ತು ಅಮ್ಮ ಇಬ್ಬರೂ ಸೇರಿಕೊಂಡು ಅಪ್ಪನ ವಾಶ್ರೂಮ್ಗೆ ಕರ್ಕೊಂಡೋದ್ರು. ಅಪ್ಪನಿಗೆ ಅಲ್ಲಿ ವಾಶ್ರೂಮಲ್ಲಿ ರೀಸಸ್ ಎಲ್ಲ ಏನು ಬಂದಿಲ್ಲ, ಇಲ್ಲ ನಂಗೆ ಬರ್ತಾ ಇಲ್ಲ, ಸುಸ್ತಾಗ್ತಾ ಇದೆ, ನಂಗೆ ಕಾಟಲ್ಲಿ ಮಲಗಿಸ್ಬೇಡಿ, ಆಮೇಲೆ ನೀವು ಊಟ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಸೊ ಅಲ್ಲಿ ಬಂದು ಕಾಟಲ್ಲಿ ಮಲಗಿಸಿದ್ರು. ಕಾಟಲ್ಲಿ ಮಲಗಿಸುವಾಗ ಆನಂದಣ್ಣನಲ್ಲಿ ಹೇಳಿದ್ರಂತೆ, ನೀನು ಇವಾಗ ತೋಟದಲ್ಲಿ ಅವರು ಕರಿಮೆಣಸು ಕೊಯ್ತಾ ಇದ್ರು, ಸೊ ನೀನು ಇವಾಗ ತೋಟಕ್ಕೆಲ್ಲ ಏನು ಹೋಗಬೇಡ, ಇಲ್ಲಿ ನನ್ನ ಜೊತೆನೆ ಹೊರಗಡೆ ಸೀಟ್ ಔಟಲ್ಲಿ ಇರಬೇಕು ಅಂತ ಹೇಳಿದ್ರಂತೆ. ಆಯಿತು ನಾನು ಊಟ ಮಾಡಿ ಇಲ್ಲೇ ಇರ್ತೀನಿ ಮಕ್ಕಳು ಬರುವವರೆಗೆ ಅಂತ ಹೇಳಿದ್ರಂತೆ ಆನಂದಣ್ಣ. ನನ್ನ ಕೈಯಲ್ಲಿ ಒಂದು ಕೈಯಲ್ಲಿ ಭಾರ್ಗವ ಇದ್ದ, ಇನ್ನೊಂದು ಕೈಯಲ್ಲಿ ಹ್ಯಾಂಡ್ ಬ್ಯಾಗ್ ಇತ್ತು. ಸೊ ನಾನೇನು ಮಾಡಿದೆ, ಭಾರ್ಗವನ ರೂಮಲ್ಲೇ ಬಿಟ್ಟು ಹ್ಯಾಂಡ್ ಬ್ಯಾಗನ್ನು ಅಲ್ಲೇ ಬಿಟ್ಟು ಅಪ್ಪನ ಮಾತಾಡ್ಸೋಣ ಅಂತ ಹೋದೆ. ಅಪ್ಪನ ಮಾತಾಡ್ಸೋಕ್ಕೆ ಅಂತ ಹೋಗ್ತೀನಿ, ಅಪ್ಪ ಅಪ್ಪ ಅಂತ ಕರಿತೀನಿ, ಅಪ್ಪ ಮಾತಾಡ್ತಾ ಇಲ್ಲ. ಇದೀನಿ ಈ ಥರ ಆಗೋಯ್ತು, ಅಪ್ಪ ಯಾಕೆ ಮಾತಾಡ್ತಾ ಇಲ್ಲ ಅಂತ ಸ್ವಲ್ಪ ಟೆನ್ಷನ್ ಆಗೋಯ್ತು ನಂಗೆ. ಆವಾಗಲೇ ವಾಪಸ್ ಕರೆದೆ ಅಪ್ಪ ಮಾತಾಡ್ತಾನೆ ಇಲ್ಲ, ರೆಸ್ಪಾನ್ಸೇ ಇಲ್ಲ ಅಪ್ಪಂದು. ಯೂಶ್ವಲಿ ಏನಂತಂದರೆ ಯಾರೇ ಮಾತಾಡದೆ ಇದ್ದಾಗ ನಮಗೆ ಉಸಿರಾಡ್ತಾರ ಅಂತ ಒಂದು ನೋಡೋದು ಸಹಜ. ಸೊ ಹಾಗೆ ನಾನು ನೋಡ್ತೀನಿ, ಯಾಕೋ ಅಪ್ಪ ಉಸಿರಾಡ್ತಾ ಇಲ್ವಲ್ಲ, ಕಾನ್ಸ್ಟೆಂಟ್ ಆಗಿದ್ದಾರೆ, ಏನಿದು ಅಂತ ಅಂದ್ಕೊಂಡೆ. ನಾನು ಜೋರು ಕಿರ್ಚಾಡ್ತಾ ಇದ್ದೆ, ಏನಪ್ಪ ಮಾತಾಡ್ತಾ ಇಲ್ಲ, ಆನಂದಣ್ಣ ಬನ್ನಿ ಇಲ್ಲಿ. ಅವರು ಹೊರಗಡೆ ಊಟ ಎಲ್ಲ ಆಗಿ ಅಲ್ಲಿ
ವೀಳ್ಯದೆಲೆ ತಿಂದ್ಕೊಂಡು ಹೊರಗಡೆ ಸಿಟೌಟಲ್ಲಿ ಕೂತಿದ್ರು. ಬನ್ನಿ ಆನಂದಣ್ಣ, ಇದು ಯಾಕಪ್ಪ ಮಾತಾಡ್ತಾ ಇಲ್ಲ, ನಂಗೆ ಕರಿದ್ರೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಬನ್ನಿ ನೀವು ಕರೀರಿ ಅಂತ ನಾನು ಜೋರು ಬೊಬ್ಬೆ ಹಾಕ್ತಾ ಇದ್ದೀನಿ. ಕರಿತಾ ಇದ್ದೀನಿ ಅಪ್ಪನ, ಅಪ್ಪ ಮಾತಾಡ್ತಾ ಇಲ್ಲ, ಉಸಿರಾಡ್ತಾರಂತ ನೋಡಿದೆ. ನನಗೆ ಯಾಕೋ ಡೌಟ್ ಬಂತು. ಅದಾದಮೇಲೆ ನಾನು ಈ ಥರ ಅಪ್ಪನ ಬಲದ ಕೈಯನ್ನು ಈ ಥರ ನಾನು ಅಲ್ಗಾಡಿಸ್ತಾ ಇದ್ದೀನಿ. ಇವ್ರದ್ದು ಏನೂ ಇದು ಮೂಮೆಂಟೇ ಇಲ್ಲ. ಬಾಡಿ ಸ್ವಲ್ಪ ಕೋಲ್ಡ್ ಆಗೋದಕ್ಕೆ ಶುರು ಇತ್ತು, ಲೈಟ್ ಕೋಲ್ಡ್ ಆಗಿತ್ತು. ನನಗೆ ಯಾಕೋ ಇದು ತುಂಬ ಸೀರಿಯಸ್ಗೆ ಹೋಯ್ತಲ್ಲ, ಏನಿದು ಅಂತ ಅಂದ್ಕೊಂಡೆ. ನಾನು ಜೋರು ಕಿರ್ಚಾಡ್ತಾ ಇದ್ದೀನಿ, ಮಾತಾಡಿಯಪ್ಪ, ನಾವು ಬಂದ್ವಿ, ನೀವು ಬೇಗ ಬರಬೇಕು ಅಂತ ಹೇಳಿದ್ರಲ್ಲ, ಬಂದ್ವಿ, ಮಾತಾಡಿ ಮಾತಾಡಿ ಅಂತ ಬೊಬ್ಬೆ ಹಾಕ್ತಾ ಇದ್ದೀನಿ, ಕಿರ್ಚಾಡ್ತಾ ಇದ್ದೀನಿ. ಅಪ್ಪಂದು ನಾನು ಏನು ಬೊಬ್ಬೆ ಹಾಕಿದ್ರು, ಕಿರ್ಚಾಡಿದ್ರು, ಯಾವುದಕ್ಕೂ ರೆಸ್ಪಾನ್ಸೇ ಇಲ್ಲ. ಆನಂದಣ್ಣನು ಹೇಳಿದರು ಬಂದು ನೋಡಿಬಿಟ್ಟು, ಇಲ್ಲ ಅಕ್ಕ, ಅಪ್ಪ ಮಾತಾಡ್ತಾ ಇಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಅಂತ. ನನಗಂತೂ ಸಾರಿ, ನನಗಂತೂ ಆ ಕ್ಷಣ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅಷ್ಟು ಸಡನ್. ನಮ್ಮ ಹೋಗ್ಬೇಕಿದ್ರೆ ಅಷ್ಟು ಹುಷಾರಿದ್ದವರು ಬರುವಾಗಿಲ್ಲ ಅಂತಂದರೆ ಈ ಥರ ನಾನು ಎಮೋಷನಲ್ ಫುಲ್ ವೀಕ್ ಆಗ್ತೀನಿ ಅಂತ ಈ ಥರ ನಾನು ವಿಡಿಯೋ ಮಾಡದೇ ಇದ್ದಿದ್ದು. ಧೈರ್ಯದಲ್ಲಿ ಬಂದೆ, ಕಾನ್ಫಿಡೆಂಟ್ ಆಗಿ. ಈ ಸಲ ನಾನು ಮಾತಾಡ್ತೀನಿ. ನನ್ನ ಫೀಲಿಂಗ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿ ಆದರೂ ನಂದು ಸ್ವಲ್ಪ ಮನಸ್ಥಿತಿ ಸ್ವಲ್ಪ ಸಮಾಧಾನ ಸಿಗುತ್ತೆ ಅಂತ ಅಂದ್ಕೊಂಡೆ. ರಿಯಲಿ ಸಾರಿ. ಹಾಗೆ ಆನಂದಣ್ಣ ಹೇಳಿದರು, ನೀವು ಅಕ್ಕನಿಗೆ ಮತ್ತು ತಂಗಿಗೆ ಹೇಳಿಬಿಡಿ ಈ ಥರ ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋದರು ಅಂತ. ನಂಗೆ ನಿಜ ಏನು ಸ್ವಲ್ಪ ತುಂಬ ಅಂದರೆ ತುಂಬ ಕೈಯೆಲ್ಲ ಶಿವರಿಂಗ್ ಆಗ್ತಾ ಇದೆ. ಆಮೇಲೆ ಮಾತಾಡೋದಕ್ಕಾಗ್ತಾ ಇಲ್ಲ, ಫೋನು ಅವರಿಗೆ ಡಯಲ್ ಮಾಡೋದಕ್ಕಾಗ್ತಾ ಇಲ್ಲ. ಅಂತೂ ಫುಲ್ ಬೇಜಾರಲ್ಲಿ ನಾನು ಕಿರ್ಚಾಡ್ತಾ ಫೋನ್ ಮಾಡಿದೆ ಅಕ್ಕನಿಗೆ ಮತ್ತು ತಂಗಿಗೆ. ಮೊದಲು ತಂಗಿಗೆ ಫೋನ್ ಮಾಡಿದೆ. ಅವಳಂತೂ ಸಿಕ್ಕಾಪಟ್ಟೆ ಜೋರು ಹತ್ಬಿಟ್ಲು, ಕಿರ್ಚಾಡಿದ್ಲು. ಆಮೇಲೆ ಸರಿ, ನಾವು ಮಕ್ಕಳನ್ನ ಸ್ಕೂಲ್ ಟೈಮ್ ಆವಾಗ ಸಾಧಾರಣ ನಾನು ಫೋನ್ ಮಾಡಬೇಕಿದ್ರೆ ಅವ್ರಿಗೆ 2 ಗಂಟೆಯನ್ನು ಕಳೆದಿತ್ತು. ನಾವು ಅಂದರೆ ದೇವಸ್ಥಾನದಿಂದ ಬಂದು ಆನಂದಣ್ಣನೆಲ್ಲ ಮಾತಾಡಿ ಈ ಥರ ಆಯಿತು ಅಂತ ಅವ್ರು ಕನ್ಫರ್ಮ್ ಮಾಡಿದ್ಮೇಲೆ ನಾನು ಅಕ್ಕನಿಗೆ ಮತ್ತು ತಂಗಿಗೆ ಹೇಳಿರೋದು, ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋದರು ಅಂತ. ತಂಗಿ ಹೇಳಿದ್ಲು, ನಾನು ಮಗಳನ್ನ ಸ್ಕೂಲಿಂದಾನೇ ಕರ್ಕೊಂಡು ಬರ್ತೀನಿ, ಸ್ವಲ್ಪ ಲೇಟ್ ಆಗ್ಬೋದು ಅಂತ. ಅಕ್ಕನೂ ಅಷ್ಟೇ, ಅವಳು ಫೋನ್ ಮಾಡಿದಾಗ ಅವಳು ಪಾಪ ಫುಲ್ ಪ್ಯಾನಿಕ್ ಆಗೋದ್ಲು, ಏನೂ ಮಾತಾಡಿಲ್ಲ ಅವಳು ಅಷ್ಟೇ. ಮಗ ಕಾಲೇಜಿಗೆ ಹೋಗಿದ್ದ, ಬರ್ತಾ ಅವನನ್ನು ಕರ್ಕೊಂಡು ಬರ್ತೀವಿ ಅಂತ ಅವರಿಬ್ರು ಬರ್ತಾ ಮಕ್ಕಳನ್ನು ಕರ್ಕೊಂಡು ಬಂದರು. ಹಾಗೆ ಆಮೇಲೆ ನಮಗೆ ನಾವು ಡಿಸೈಡ್ ಮಾಡಿದರೆ ಸಾಕಾಗಲ್ಲ, ಡಾಕ್ಟ್ರು ಅಫಿಷಿಯಲಿ ಡಿಕ್ಲೇರ್ ಮಾಡಬೇಕಾಗತ್ತೆ. ಲಾಸ್ಟ್ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾನು ತರಕಾರಿ ಮಾಡೋ ವಿಡಿಯೋದಲ್ಲಿ ವಾಯ್ಸ್ ಸರಿ ಇಲ್ಲ, ಕೆಟ್ಟೋಗಿದೆ ಅಂತ. ಆ ಟೈಮಲ್ಲಿ ನನಗೆ ಸಿಕ್ಕಾಪಟ್ಟೆ ಶೀತ ಆಗಿತ್ತು, 2 ದಿವಸ ಫುಲ್ ರೆಸ್ಟ್ ತಗೊಂಡಿದ್ದೆ ಅಂತ ಹೇಳಿದೆ. ಆ ಟೈಮಲ್ಲಿ ಭಾರ್ಗವನಿಗೆ ಮತ್ತು ಅಪ್ಪನಿಗೆ ಜ್ವರ ಬಂದಿತ್ತು. ಈ ಟೈಮು ಜ್ವರ ಬಂದ ಟೈಮಲ್ಲಿ ಅಪ್ಪನಿಗೆ ಇಮಿಡಿಯೇಟ್ ಹೋಗಿ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಕೈಯಿಂದ ಹಸ್ಬೆಂಡ್ ಮದ್ದು ತೊಗೊಂಡು ಬಂದಿದ್ರು. ಮಧ್ಯಾಹ್ನದ ಮೆಡಿಸಿನ್ನು, ಆಮೇಲೆ ರಾತ್ರಿ ಮೆಡಿಸಿನ್ ಕೊಟ್ಟಾಗ ಜ್ವರ ಪೂರ್ತಿ ಕಡಿಮೆ ಆಗಿತ್ತು. ಬರೀ ಬಾಯಿ ರುಚಿ ಮಾತ್ರ ಹೋಗಿರೋದು ಅಪ್ಪನಿಗೆ. ಸೊ ನಮಗೆ ಆವಾಗ ಡಾಕ್ಟ್ರು ಬೇಕಾಗಿತ್ತು, ಅವರದ್ದು ಹೇಳಬೇಕು ಫೈನಲ್ ಆಗಿ, ಅವರು ಡಿಕ್ಲೇರ್ ಮಾಡಬೇಕು ಅಂತ. ಇದೇ ಫ್ಯಾಮಿಲಿ ಡಾಕ್ಟ್ರಿಗೆ ಫೋನ್ ಮಾಡಿದಾಗ ನಾನು ಕ್ಲಿನಿಕಲ್ಲಿಲ್ಲ, ಇವತ್ತು ರಜೆ ಅಂತ ಹೇಳಿದರು ಹಸ್ಬೆಂಡ್ ಫೋನ್ ಮಾಡಿದಾಗ. ಆಮೇಲೆ ನಮ್ಮ ಇಲ್ಲಿ ಊರಿನ ಹತ್ರದಲ್ಲೆಲ್ಲ ಕ್ಲಿನಿಕ್ಕಿಗೆ ಫೋನ್ ಮಾಡಿದಾಗ ಯಾರೂ ಡಾಕ್ಟ್ರು ಸಿಕ್ಕಿಲ್ಲ. ಆಮೇಲೆ ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿದೆ, ಅಪ್ಪನಿಗೆ ಈ ರೀತಿ ಆಗಿದೆ, ಅಪ್ಪ ಮಾತಾಡ್ತಾ ಇಲ್ಲ, ನಮ್ಗೆ ಯಾಕೋ ಡೌಟು, ಸೊ ಡಾಕ್ಟ್ರೇ ಡಿಸಿಷನನ್ನು ನಾವು ಕೇಳಬೇಕಾಗುತ್ತೆ, ಹಾಗಾಗಿ ಯಾರಾದರೂ ಡಾಕ್ಟ್ರು ಇದ್ದರೆ ನನಗೊಂದು ಸ್ವಲ್ಪ ಹೇಳು ಅಂತ ಹೇಳಿದೆ. ಸೊ ಅವರು ಡಾಕ್ಟ್ರ ನಂಬರ್ ಕೊಟ್ಟರು. ಆಮೇಲೆ ಆ ಡಾಕ್ಟ್ರಿಗೆ ಫೋನ್ ಮಾಡಿ ಆ ಡಾಕ್ಟ್ರು ಬಂದರು. ಡಾಕ್ಟ್ರು ಬಂದಾಗ ನಾನು ನಿಜ ಹೊರಗಡೆ ನನಗೆ ಇರೋದಕ್ಕೆ ಆಗಲಿಲ್ಲ, ಯಾಕಂದರೆ ಅಪ್ಪ ಇಲ್ಲ ಅಂತ ಫೈನಲ್ ಡಿಸಿಷನ್ ಕೇಳೋದಕ್ಕೆ ನಾನು ರೆಡಿ ಇಲ್ಲ. ನಾನು ಡೈರೆಕ್ಟ್ ಮನೆ ಒಳಗಡೆನೇ ಹೋದೆ, ನನಗೆ ಅಲ್ಲಿ ಹಾಲಲ್ಲಿ ಇರೋದಕ್ಕೆ ಮನಸ್ಸಾಗಲಿಲ್ಲ. ಡಾಕ್ಟ್ರು ಬಂದರು, ಚೆಕ್ ಮಾಡಿದರು. ಆಲ್ಮೋಸ್ಟು ಡಾಕ್ಟ್ರು ಬಂದಾಗ ಟೈಮ್ 3 ಗಂಟೆ ಆಗಿತ್ತು. ನಮಗೆ ಅಲ್ಲಿ ಡಾಕ್ಟ್ರು ಸಿಗದೆ ಈ ಡಾಕ್ಟ್ರು ಮನೆಗೆ ಊಟಕ್ಕೆ ಹೋದವರು, ಊಟ ಮಾಡೋದಕ್ಕೆ ಮನೆಯವರೆಗೆ ಹೋಗಿಲ್ಲ, ಅವರು ಮನೆಗೆ ಹೋಗ್ತಾ ಇದ್ರು. ನಾವು ಫೋನ್ ಮಾಡಿದಾಗ ಅಲ್ಲಿ ಮಿಡ್ಲಿಂದ ವಾಪಸ್ ಬಂದಿರೋದು. ಹಾಗೆ ನಮಗೆ ಈ ಥರ ಡಾಕ್ಟ್ರೆಲ್ಲ ಸಿಗದೆ ಡಾಕ್ಟ್ರು ಬರುವಾಗ 3 ಗಂಟೆ ಆಗಿತ್ತು. ಡಾಕ್ಟ್ರು 1:30 ಸಾಧಾರಣ 1:30 1:45 ಗಂಟೆ ಆಗಿರ್ಬೋದು ಅವರು
ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಅಂತ ಹೇಳಿದ್ರಂತೆ. ಹಾಗೆ ಹಸ್ಬೆಂಡ್ ಬಂದು ಒಳಗಡೆ ಬಂದು ಹೇಳಿದರು, ಇಲ್ಲ ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಈ ಥರ 1:30-1:45 ಗಂಟೆ ಆಗೋಯ್ತಂತೆ ಅಂತ. ಸರಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಕೊಂಡು ನನಗೆ ಯಾರಿಗೂ ಹೇಳೋದಕ್ಕೆ ಡಯಲ್ ಮಾಡೋದಕ್ಕಾಗಲಿಲ್ಲ. ಎಲ್ಲರೂ ಹೇಳಿದರು ಫ್ಯಾಮಿಲಿಗೆಲ್ಲ ಹೇಳಿ, ಅಪ್ಪನ ತಂಗಿ ಅಕ್ಕನಿಗೆ, ಆಮೇಲೆ ತಮ್ಮಂದರಿಗೆ, ಆಮೇಲೆ ಅಮ್ಮನ ಅಣ್ಣ ತಮ್ಮಂದರಿಗೆಲ್ಲ ಹೇಳಿ ಅಂತ ಹೇಳಿದ್ರು. ನಮಗೆ ಯಾರು ಅಣ್ಣ ತಮ್ಮ ಎಲ್ಲ ಇಲ್ಲದೆ ಇರೋದ್ರಿಂದ ನಾವೇ ಮುಂದೆ ನಿಂತು ಈ ಕೆಲಸ ಎಲ್ಲ ಮಾಡಬೇಕಾಗಿತ್ತು. ಆಮೇಲೆ ನನ್ನ ಹಸ್ಬೆಂಡಲ್ಲಿ ಯಾರು ನಮ್ಮ ಫ್ಯಾಮಿಲಿದು ಅಷ್ಟೊಂದು ಫೋನ್ ನಂಬರೆಲ್ಲ ಇಲ್ಲದೆ ಇರೋದ್ರಿಂದ ನನ್ನ ಫೋನಿಂದ, ಅಮ್ಮನ ಫೋನಿಂದ ಅಂತ ನೋಡಿಕೊಂಡು ನಾನೇ ಫುಲ್ಲ ಡಯಲ್ ಮಾಡಿಕೊಟ್ಟೆ. ನನಗೆ ಮಾತಾಡೋದಕ್ಕೆ ಆಗಲ್ಲ, ನೀವೇ ಮಾತಾಡಿ ಅಂತ ಹೇಳ್ಕೊಂಡು. ಸೊ ಹಸ್ಬೆಂಡ್ ಎಲ್ರಿಗೂ ಹೇಳಿಬಿಟ್ರು. ಎಲ್ರಿಗೂ ಶಾಕು, ಯಾಕಂದರೆ ಇಷ್ಟೊಂದು ಹುಷಾರಿದ್ದವರು ಇಮಿಡಿಯೇಟ್ ಇಲ್ಲ ಅಂದಾಗ ಅದನ್ನು ನಂಬೋದಕ್ಕೆ ಯಾರಿಗೂ ಸಾಧ್ಯ ಆಗಿರಲಿಲ್ಲ. ನಾನಂತೂ ಫುಲ್ಲು ಶಾಕಲ್ಲೇ ಇದ್ವಿ. ತುಂಬ ದಿನ ನಾನಾಗಲಿ ಅಕ್ಕ ತಂಗಿ ಅಂತಾಗಲಿ ಫುಲ್ಲು ಶಾಕಲ್ಲಿದ್ವಿ. ಹಾಗೆ ಆ ಫ್ಯಾಮಿಲಿಗೆಲ್ಲ ಹೇಳಿದ್ರು. ಫ್ಯಾಮಿಲಿಯವರು ಬರುವವರು ಬಂದರು, ಕೊನೆ ಮೂಮೆಂಟಲ್ಲಿ ನೋಡ್ಕೊಂಡು ಹೋಗ್ಬೋದು ಅಂತ. ಹಾಗೆ ಕಾರ್ಯಕ್ರಮ ಕೂಡ ರಾತ್ರಿ ಆಗೋಯ್ತು. ಅಪ್ಪನ ದಹನ ಮಾಡೋದಕ್ಕೆ ಅಪ್ಪ ಇರುವ ಜಾಗ, ಅಪ್ಪ ಕೂತ್ಕೊಳ್ತಾ ಇರುವಂತಹ ಕಾಟ್ ಆಗಲಿ, ಚೇರ್ ಆಗಲಿ ಎಲ್ಲ ಅಪ್ಪ ಇಲ್ಲದೆ ಫುಲ್ಲು ಸೈಲೆಂಟ್. ಬೆಳಿಗ್ಗೆ 7 ಗಂಟೆಗೆ ತಿಂಡಿಗೆ ಬರ್ತಾ ಇರುವವರು ಅಪ್ಪ ಇಲ್ಲ. ನಂಗೆ ಬೇಜಾರಾಗತ್ತೆ ಅಂತ ಅಪ್ಪ ಹೋದ ದಿನದಿಂದ ಕಾರ್ಯಕ್ರಮ ಮುಗಿದು ಸ್ವಲ್ಪ ದಿವಸದವರೆಗೂ ಅಕ್ಕ ಮತ್ತು ತಂಗಿ ಇಲ್ಲೇನೆ ಉಳ್ಕೊಂಡ್ರು. ನಾನು ಎಮೋಷನಲಿ ವೀಕ್ ಆಗ್ತಾ ಇದ್ದೀನಿ ಅಂತ ಅಂದ್ಕೊಂಡು. ಅಪ್ಪನಿಗೇನು ಒಳ್ಳೆ ಮರಣನೇ, ಆದರೆ ಇಮಿಡಿಯೇಟ್ ಈ ಥರ ಪರಿಸ್ಥಿತಿ ಬಂದಿರೋದು ನಮಗಂತೂ ಇದನ್ನು ಈಸಿಯಾಗಿ ತಗೊಳ್ಳೋದಕ್ಕೆ ಸಾಧ್ಯ ಆಗಲೇ ಇಲ್ಲ. ಯಾಕಂದರೆ ಅಪ್ಪ ಹಾಲಲ್ಲಿ ಕೂತ್ಕೊಳ್ತಾ ಇದ್ರು. ತುಂಬ ಅಂದರೆ ತುಂಬ ಸೈಲೆಂಟ್ ಅಪ್ಪ. ಯಾರಿಗೂ ಏನು ಹೇಳ್ದವರಲ್ಲ, ಯಾರ ಜೊತೆ ಜಗಳ ಆಡಿದವರಲ್ಲ, ಯಾರಿಗೂ ಒಂದು ಕೆಟ್ಟದಾಗಲಿ ಅಂತ ಬಯಸಿದವರು ಕೂಡ ಅಲ್ಲ ಅಪ್ಪ. ನಮ್ಮ ಜೊತೆ ಅಂತೂ ತುಂಬ ಕ್ಲೋಸ್ ಆಗಿದ್ರು. ನಾವು ಬ್ಯಾಂಗ್ಳೂರಿಂದ ಬಂದ ಮೇಲಂತೂ ಅಪ್ಪ ತುಂಬ ಖುಷಿಯಾಗಿದ್ರು. ಅದೊಂದು ನೆಮ್ಮದಿ ನಮಗೆ. ಅಪ್ಪನ ಕೊನೆ ಕ್ಷಣದಲ್ಲಿ ಮನೆಯಲ್ಲಿ ಇಲ್ಲದೇ ಇದ್ದರೂ ಕೂಡ ಅಪ್ಪನ ಜೊತೆನೇ ಇದ್ವಿ ಅಲ್ಲ. 3-3.5 ವರ್ಷದಿಂದ ಅಪ್ಪನ ಜೊತೆನೇ ಇದ್ವಿ. ಅವ್ರು ಇಷ್ಟ ಬಂದಾಗೆ ಅವ್ರ ಜೊತೆನೇ ನಾವು ಕಾಲ ಕಳೆದ್ವಿ ಅನ್ನೋದು ನನಗೊಂದು ಎಸ್ಪೆಷಲಿ ನೆಮ್ಮದಿ, ಸಮಾಧಾನ. ಈ ಕ್ಷಣಕ್ಕಪ್ಪ ಇಲ್ಲದೆ ಇದ್ರು ಆ ಒಂದು ನೋವನ್ನು, ಆ ಒಂದು ಬೇಜಾರನ್ನು ತಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಈ ಥರ ಫುಲ್ಲು ಎಮೋಷನಲಿ ವೀಕ್ ಆಗ್ತೀನಿ ಅಂತ ನನಗೆ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸುಮ್ಮನೆ ಏನೋ ವಿಡಿಯೋ ಮಾಡಿ ಏನೋ ಮಾಡೋದಕ್ಕಿಂತ ಏನೇನೋ ಮಾತಾಡಿ ಇವಾಗಲೂ ನಾನು ನಿಜ ನಾನು ಈ ಥರ ಅಳ್ತಾ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ. ಅಳೋದೇ ಇಲ್ಲ ವಿಡಿಯೋ ಮಾಡಬೇಕಿದ್ರೆ ಅಂತ ಅಂದ್ಕೊಂಡೇ ನಾನು ವಿಡಿಯೋ ಶುರು ಮಾಡಿದ್ದು. ಯಾಕೋ ಅಪ್ಪ ಕೊನೆ ಕ್ಷಣದಲ್ಲಿ ಅಪ್ಪನ ಪರಿಸ್ಥಿತಿ ಹೇಳಬೇಕಿದ್ರೆ ನನಗೆ ಅಳು ತಡೆಯೋದಕ್ಕೆ ಆಗಲಿಲ್ಲ. ಹಾಗೆ ಆಮೇಲೆ ಅಪ್ಪನಿಗೆ ಆಗಿರೋದು ಕಾರ್ಡಿಯಕ್ ಅರೆಸ್ಟ್. ಅಪ್ಪನಿಗೆ ಏನೂ ಸಿಂಪ್ಟಮ್ಸ್ ಗೊತ್ತಾಗಿಲ್ಲ, ಅಥವಾ ಅಪ್ಪ ಹೇಳಿರಲಿಲ್ವಾ, ಅಥವಾ ಅಪ್ಪನಿಗೆ ಏನೂ ಸಿಂಪ್ಟಮ್ಸ್ ಗೊತ್ತಾಗಿರಲಿಲ್ವಾ, ಇಮಿಡಿಯೇಟ್ ಹೀಗಾಗಿರೋದಾ, ಅದು ಯಾವುದೂ ನಮ್ಗೆ ಗೊತ್ತಿಲ್ಲ. ಬೆಳಿಗ್ಗೆಯಿಂದನೇ ಅಪ್ಪ ತುಂಬ ಹುಷಾರಿದ್ರು. ಯಾವುದೇ ಅವರಿಗೆ ಎದೆ ನೋವಾಗಲಿ, ಯಾವುದೇ ಸುಸ್ತಾಗಲಿ ಯಾವುದೂ ಅವರಿಗೆ ಹೇಳಿರೋರು ಅಲ್ಲ, ನೋಡುವಾಗ ಗೊತ್ತೂ ಆಗಿರಲಿಲ್ಲ ಅವ್ರಿಗೆ ಈ ಥರ ಸುಸ್ತಾಗುತ್ತೆ, ಈ ಥರ ಎದೆ ನೋವಿದೆ ಅಂತ. ಇಮಿಡಿಯೇಟ್ ಈ ಥರ ಆಗಿರೋದು. ಯಾವ ಮಕ್ಕಳ ನಾನು ರಾಘವಾಗಲಿ ಭಾರ್ಗವನ ಫಸ್ಟ್ ಇಯರ್ ಬರ್ತ್ಡೇಗೆ ಆಗಲಿ ಯಾವ ಇದಕ್ಕೂ ದೇವಸ್ಥಾನಕ್ಕೆ ಹೋಗದೇ ಇದ್ದವರು ಆ ದಿನ ನನಗೆ ಯಾಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ನಿಸ್ತು, ಯಾಕೆ ನನಗೆ ದೇವರ ಆ ದಿವಸ ದೇವಸ್ಥಾನಕ್ಕೆ ಹೋಗೋ ಮನಸ್ಸು ಕೊಟ್ಟರು, ಇದೆಲ್ಲ ಯಾವುದೂ ಯೋಚನೆ ಮಾಡಿದಷ್ಟು ಉತ್ತರ ಸಿಗದೇ ಇರುವಂತಹ ಪ್ರಶ್ನೆಗಳಿದೆಲ್ಲ.
ಇಷ್ಟು ದಿನ ಮನೆಯಲ್ಲೇ ಇದ್ಕೊಂಡು ಆ ಕ್ಷಣದಲ್ಲಿ ಯಾಕೆ ನಾನು ಅಪ್ಪನಿಂದ ದೂರಾಗಿ ದೇವಸ್ಥಾನಕ್ಕೆ ಹೋದೆ. ಆಮೇಲೆ ನಾನೇ ನನಗೆ ಸಮಾಧಾನ ಮಾಡೋದು, ಅಪ್ಪನೇ ಈ ಕೊನೆ ಕ್ಷಣ ನನ್ನ ಕೈಯಲ್ಲಿ ಅರಗಿಸ್ಕೊಳ್ಳೋದಕ್ಕಾಗದೆ ದೇವ್ರನ್ನ ನನ್ನ ದೇವಸ್ಥಾನಕ್ಕೆ ಕರೆಸ್ಕೊಂಡ್ರು. ಇಲ್ಲ ಅಪ್ಪನಿಗೆ ನಾವು ಹೊರಡಬೇಕಿದ್ರೆ ಏನಾದರೂ ಎದೆ ನೋವಿತ್ತೋ ಇಲ್ಲ ಏನಾದರೂ ಸಿಂಪ್ಟಮ್ಸ್ ಕಂಡ್ರೆ ನಾವು ಇಮಿಡಿಯೇಟ್ ದೇವಸ್ಥಾನಕ್ಕೆ ಹೋಗೋ ಬದಲು ಹಾಸ್ಪಿಟಲಿಗೆ ಹೋಗ್ತಾ ಇದ್ವಿ. ಈ ಥರ ಅವರಿಗೆ ಹಾಸ್ಪಿಟಲಿಗೆ ಹೋಗಿ ಅವ್ರದ್ದು ಕೊನೆ ಕ್ಷಣ ಮುಗಿಯೋದು ಅವ್ರಿಗೆ ಬೇಕಿರಲಿಲ್ಲೇನೋ, ಮನೆಯಲ್ಲಿ ಅವರ ಕೊನೆಯ ಕ್ಷಣ ಮುಗಿಬೇಕು ಅಂತ ಅವ್ರಿಗೆ ಆಸೆ ಇತ್ತು ಏನೋ ಗೊತ್ತಾಗ್ತಾ ಇಲ್ಲ. ಅಂತೂ ಕೊನೆ ಕ್ಷಣದಲ್ಲಿ ನಾವು ಮನೆಯಲ್ಲಿರಲಿಲ್ಲ. ಅದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋದು. ಇಷ್ಟು ದಿನ ಮನೆಯಲ್ಲಿ ಇದ್ಕೊಂಡು ಕೊನೆ ಕ್ಷಣದಲ್ಲಿ ಎಷ್ಟೊತ್ತಿಗೆ ಬರ್ತೀನಿ ಅಂತ ಬೇರೆ ಕೇಳಿದ್ರು ಅವರು, ಎಷ್ಟೊತ್ತಿಗೆ ಬರ್ತೀರಾ ನೀವು, ಇಷ್ಟೊತ್ತಾಗ್ಬೋದು ಅಂತ. ಅವ್ರಿಗೆ ಮೊದಲೇ ಗೊತ್ತಾಗಿತ್ತೇನೋ, ಅವ್ರು ಯಾಕೆ ನಮ್ಮ ಹತ್ರ ಶೇರ್ ಮಾಡಲಿಲ್ಲ. ಇದೆಲ್ಲ ತುಂಬ ನನಗೆ ಬೇಜಾರಾಗೋದು. ಒಬ್ಳೇ ಕೂತ್ಕೊಂಡು ತುಂಬ ಬೇಜಾರಾಗ್ತಾ ಇತ್ತು. ರಾಘವ್ ಅಂತೂ ಲಿಟ್ರಲಿ ತುಂಬ ಅಂದರೆ ತುಂಬ ಅಪ್ಸೆಟ್ ಆಗಿದ್ದ. ಯಾಕಂದರೆ ಸಂಜೆ ಹೊತ್ತು ಒಂದು ಸ್ಕೂಲಿಂದೆಲ್ಲ ಶಾಲೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು TV ನೋಡ್ತಾ ಅಪ್ಪನ ಜೊತೆ ಕೂತಿರೋನು. ತುಂಬ ಅಪ್ಸೆಟ್ ಆದ ಅವನು ಸ್ಟಾರ್ಟಿಂಗಲ್ಲಿ. ಆಮೇಲೆ ಅಕ್ಕ ತಂಗಿಯೆಲ್ಲ ಇದ್ರಲ್ವ, ಸ್ವಲ್ಪ ಸ್ವಲ್ಪನೇ ಅವನು ರಿಕವರ್ ಆಗ್ತಾ ಬಂದ. ಆಮೇಲೆ ಅವನೇ ನನ್ನಲ್ಲಿ ಕೇಳಿದ್ದು ಸ್ವಲ್ಪ ದಿವಸ ಬಿಟ್ಟು, ಅಜ್ಜ ಈಗ ಏನು ಮಾಡ್ತಾ ಇರುವಾರ ಅಂತ. ಏನು ಅಂತ ಉತ್ತರ ಕೊಡಲಿ ನಾನು. ಆಮೇಲೆ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ತಾ ಇದೆ. ಅಪ್ಪನಿಗೇನೋ ಒಳ್ಳೆ ಮರಣನೇ, ಬಟ್ ಈ ಥರ ಇಮಿಡಿಯೇಟ್ ಈ ಥರ ಪರಿಸ್ಥಿತಿ ಬಂದಾಗ ಅದನ್ನು ಈಸಿಯಾಗಿ ತೆಕ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಇದೆ ನಮಗೆ. ಇವಾಗಲೂ ನಾನು ತೋಟದಲ್ಲಿ ಕೆಲಸ ಮಾಡಿ ಹೋಗ್ಬೇಕಿದ್ರೆ ಅಪ್ಪ ಭಾರ್ಗವನ ಜೊತೆ ಆಟ ಆಡ್ತಾ ಇರುವಂತಹ ಆ ಕ್ಷಣ ನನಗೆ ನೆನಪು ಬರೋದು. ಆಮೇಲೆ ನಾನು ತೋಟಕ್ಕೆ ಹೋದ್ಮೇಲೆ ಭಾರ್ಗವ ಏನೇನು ಮಾಡ್ದ ಅಂತ ಅಪ್ಪ ಊಟ ಮಾಡುವಾಗ ನನ್ನ ಜೊತೆ ಶೇರ್ ಮಾಡ್ತಾ ಇದ್ರು. ಇದನ್ನೆಲ್ಲ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೇನೆ. ಒಂದೊಂದ್ಸಲ ಟೀ ಮಾಡಿದಾಗ, ಬೆಳಗಿನ ತಿಂಡಿಗೆ ರೆಡಿ ಆದಾಗ ಜೋರ್ ಅಪ್ಪನ ಕರೆಯೋಣ, ತಿಂಡಿ ರೆಡಿ ಆಯ್ತು, ಟೀ ರೆಡಿ ಆಯ್ತು, ಬಂದು ಕುಡೀರಿ ಅಂತ ಹೇಳೋಣ ಅಂತ ತುಂಬ ಆಸೆ ಆಗ್ತಾ ಇದೆ. ಬಟ್ ರೆಸ್ಪಾನ್ಸ್ ಮಾಡೋದಕ್ಕೆ ಅಪ್ಪನೇ ಇಲ್ಲ. ಹಾಗೆ ಎಲ್ಲ ಹ್ಯಾಂಗೋವರಿಂದ ನಾನು ಹೊರಗಡೆ ಬರಲೇಬೇಕು ಅಂತ ಅಂದ್ಕೊಂಡು, ಈ ಎಲ್ಲ ಹ್ಯಾಂಗೋವರಿಂದ ನಾನು ಹೊರಗಡೆ ಬರಬೇಕು ಅಂತ ಹೇಳ್ಕೊಂಡು ಇನ್ಸ್ಟಾಗ್ರಾಮಿಗೆ ಶಾರ್ಟ್ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ನನಗೆ ನಾನೇ ಏನಾದರೂ ಚಾಲೆಂಜ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ನಾನು ಈ ಹ್ಯಾಂಗೋವರಿಂದ ಬರೋದಕ್ಕೆ ತುಂಬ ನಂಗೆ ಕಷ್ಟ ಇದೆ ಅಂತ ಅಂದ್ಕೊಂಡು ಶಾರ್ಟ್ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿಕೊಂಡೆ. ಆಮೇಲೆ ನಾನು ಮಕ್ಕಳ ಇದರಲ್ಲೆಲ್ಲ ಆಳೋದಕ್ಕೂ ಸಾಧ್ಯ ಇರಲಿಲ್ಲ. ಮೊದಲೇ ಭಾರ್ಗವ ಅಪ್ಸೆಟ್ ಆಗಿದ್ದವನು ಇವಾಗ ಸ್ವಲ್ಪ ಸಮಾಧಾನದಲ್ಲಿದ್ದಾನೆ. ಅವ್ನು ನೋಡೋಕೆ ಗೊತ್ತಾಗಲ್ಲ, ಬಟ್ ಅವನು ಕೂಡ ಫುಲ್ಲು ವೀಕ್ ಆಗಿದ್ದ, ಎಮೋಷನಲಿ ಫುಲ್ಲು ವೀಕ್ ಆಗಿದ್ದ. ಅಮ್ಮನಿದ್ರು ಅಷ್ಟೇ ಅಳೋ ಹಾಗಿಲ್ಲ. ನಾನು ಸ್ಟ್ರಾಂಗ್ ಅಂತ ಅಂದ್ಕೊಂಡು ಒಳಗಡೆನೆ ತುಂಬ ನೋವು ಅನುಭವಿಸ್ತಾ ಇದ್ದೆ. ಅಪ್ಪನ ಕಾರ್ಯಕ್ರಮದಲ್ಲೂ ಅಳಬಾರ್ದು ಅಂತ ಸ್ಟ್ರಾಂಗ್ ಆಗಿದ್ವಿ. 10ನೇ ದಿನ ಕಾರ್ಯಕ್ರಮದಲ್ಲೂ ಅಷ್ಟೇ, ಅದು ಮನೆಯಲ್ಲಿ ಆಗಿರೋದು. 12ನೇ ದಿನದ ಕಾರ್ಯಕ್ರಮ ಹಾಲಲ್ಲಿ ಮಾಡಿದ್ವಿ, ಅಲ್ಲಿನೂ ಅಷ್ಟೇ. 11ನೇ ದಿವಸದ ಕಾರ್ಯಕ್ರಮದಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ವಿ. ಆಮೇಲೆ 12ನೇ ದಿವಸದ ಕಾರ್ಯಕ್ರಮದಲ್ಲಿ ಅಲ್ಲಿ ಅಪ್ಪನಿಗೆ ಪಿಂಡ ಹಾಕೋದಂತ ಇರುತ್ತೆ ಅನ್ನದ್ದು. ನನ್ಗೆ ಆವಾಗಂತೂ ತಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನಾನು ಈ ಕೈಯಲ್ಲೇ ಅಪ್ಪನಿಗೆ ಊಟ ಬಡಿಸಿದ್ದು, ಕಾಫಿ ಮಾಡಿಕೊಡ್ತಾ ಇದ್ದದ್ದು, ಕುಡಿಯೋದಕ್ಕೆ ಏನು ಬೇಕು ಅದು ಮಾಡಿಕೊಡ್ತಾ ಇದ್ದದ್ದು. ಇಷ್ಟು ಬೇಗ ಅಪ್ಪನಿಗೆ ನಾನು ಪಿಂಡ ಹಾಕೋ ಥರ ಆಗೋಯ್ತಲ್ವ ಅಂತ ನನ್ನ ಅಕ್ಕನಲ್ಲಿ ಆಮೇಲೆ ತಂಗಿಯಲ್ಲಿ ಹೇಳಿ ನಂಗೆ ಕಂಟ್ರೋಲ್ ಮಾಡೋದಕ್ಕಾಗ್ತಿಲ್ಲ, ಅಳಬೇಕು ಅಂತ ಅನ್ನಿಸ್ತಾ ಇದೆ. ಬೇಡ ಅಳಬೇಡ ಅಂತ ಹೇಳಿದರು, ನಂಗೆ ಕಂಟ್ರೋಲೇ ಮಾಡೋದಕ್ಕಾಗಲಿಲ್ಲ ಅಲ್ಲಿ. ಆಮೇಲೆ ಹತ್ಬಿಟ್ಟೆ. ನಾನು ಅದು ಅಳೋದು ನೋಡಿ ಅಕ್ಕ ಮತ್ತು ತಂಗಿ ಕೂಡ ಹತ್ರು. ಅಲ್ಲಂತೂ ಕಂಟ್ರೋಲೇ ಮಾಡೋದಕ್ಕಾಗಲಿಲ್ಲ. ಈ ಅಪ್ಪ ಇಲ್ಲ ಇನ್ನು ನಮ್ಮ ಜೊತೆ ಅಂತ ಈಸಿಯಾಗಿ ತಗೊಳ್ಳೋದಕ್ಕೆ ಆಗಲಿಲ್ಲ ನಮ್ಮ ಕೈಯಲ್ಲಿ. ತುಂಬ ಹತ್ವಿ ಆ ದಿವಸ. ಆಮೇಲೆ ಇನ್ನೊಂದು ಆ ದಿವಸ ತಂಗಿಯ ಸಿಸ್ಟರ್ ಕೂಡ ನನಗದು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ನನಗೆ ತುಂಬ ಅಂದರೆ ತುಂಬ ನನ್ನನ್ನು ಹಿಡ್ಕೊಂಡು ಸಾಂತ್ವನ ಮಾಡಿದರು. ಸುಮಕ್ಕ ಅಂತ, ಅವರನ್ನಂತೂ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ಸಾಂತ್ವನ ಆ ಟೈಮಲ್ಲಿ ಎಷ್ಟು ನನಗೆ ಸ್ಟ್ರಾಂಗ್ ಆಗೋದಕ್ಕೆ ಸಹಾಯ ಮಾಡ್ತು ಅಂತಂದರೆ, ಇಮಿಡಿಯೇಟ್ ಅಳು ನಿಲ್ಲಿಸ್ಬಿಟ್ಟೆ. ಆವಾಗಿಂದನೇ ಸ್ಟ್ರಾಂಗ್ ಆಗಬೇಕು, ಸ್ವಲ್ಪನೇ ಸ್ಟ್ರಾಂಗ್ ಆಗಬೇಕು ಅಂತ ಅಂದ್ಕೊಂಡು
ಎಲ್ಲಿವರೆಗೂ ಬಂದಿದ್ದೀನಿ, ಸ್ಟ್ರಾಂಗ್ ಆಗ್ತಾಯಿದ್ದೀನಿ. ಯಾಕೋ ಅಪ್ಪನ ಆ ಕ್ಷಣ ಮಾತ್ರ ನೆನೆಸುವಾಗ ನನಗೆ ಆಗ್ತಿಲ್ಲ, ಎಮೋಷನಲಿ ಫುಲ್ ವೀಕ್ ಆಗ್ತೀನಿ. ಹಾಗೆ ನಾನು ಈ ಥರ ಫೋನಲ್ಲಿ ಈ ಥರ ವೀಡಿಯೋ ಮಾಡಬೇಕಿದ್ರೆ ಫುಲ್ ಎಮೋಷನಲಿ ವೀಕ್ ಆದರೆ ವೀಡಿಯೋ ಮಾಡೋದಕ್ಕಾಗಲ್ಲ ಅಂತ ಹೇಳ್ಕೊಂಡು ಇಷ್ಟು ದಿನ ವೀಡಿಯೋನೇ ಮಾಡಿಲ್ಲ. ಶಾರ್ಟ್ ವೀಡಿಯೋ ಮಾಡಿಕೊಂಡು ಏನೋ ಒಂದು ಮ್ಯಾನೇಜ್ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನಂದು ಯೂಟ್ಯೂಬಿನ ಕೆಲಸ ಇಲ್ಲದೇ ಇದ್ದರೆ ಫುಲ್ ಫ್ರೀ ಆಗಿರ್ತೀನಿ ನಾನು. ಏನೂ ಕೆಲಸ ಇಲ್ಲ, ಸುಮ್ಮನೆ ಬೇಡದ ನೆಗೆಟಿವ್ ಆಲೋಚನೆ ಇದೆಲ್ಲ ನಿಲ್ಲಬೇಕು ಅಂತಿದ್ರೆ ನಾನು ವಾಪಸ್ ಬ್ಯುಸಿ ಆಗಿರಬೇಕು ಜೀವನದಲ್ಲಿ ಅಂತ ಅಂದ್ಕೊಂಡೆ. ಹಾಗೆ 1 ವಾರಕ್ಕಿಂತ ಮುಂಚೆನೇ ಶಾರ್ಟ್ ವೀಡಿಯೋನ ಮಾಡ್ಕೊಂಡು ಬಂದೆ. ಇಲ್ಲ ನಾನಿನ್ನು ಯೂಟ್ಯೂಬಲ್ಲಿ ಫುಲ್ಲು ತೊಡಗಿಸ್ಕೊಂಡ್ರೆ ಮಾತ್ರ ನನಗೆ ಈ ಥರ ನೋವಿಂದ ಬೇಜಾರಿಂದ ಹೊರಗಡೆ ಬಂದರೆ ಮನಸ್ಸಿಗೆ ಸಮಾಧಾನ ಸಿಗ್ಬೋದೇನೋ ಅನ್ನೋ ಒಂದು ಸಣ್ಣ ಆಸೆಯಿಂದ ನೆಕ್ಸ್ಟ್ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಾನು ಸಕ್ಸಸ್ ಆಗ್ತೀನಿ ಅಂತ. ಮೊದಲು ಯಾವ ಥರ ನೀವು ನನಗೆ ಸಪೋರ್ಟ್ ಮಾಡ್ತಾಯಿದ್ರಿ, ಪ್ರೀತಿ ಕೊಡ್ತಾಯಿದ್ರಿ, ಅದೇ ಥರ ನನಗೆ ಪ್ರೀತಿ ಸಪೋರ್ಟ್ ಬೇಕು. ತುಂಬ ಜನ ಕೇಳ್ತಾ ಇದ್ರಿ ಕೂಡ ಯಾಕೆ ಲಾಂಗ್ ವೀಡಿಯೋಸ್ ಆಗ್ತಿಲ್ಲ, ಹಾಕಿ ಡೈಲಿ ವ್ಲಾಗ್ಸ್ ಯಾಕೆ ಹಾಕ್ತಿಲ್ಲ ಅಂತ, ಏನಾಯಿತು ಅಂತ. ಸೊ ಎಲ್ರಿಗೂ ಏನು ಅಂತ ಹೇಳೋದು, ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡಿದ್ದು. ಜೊತೆಗೆ ನನ್ನ ಮನಸ್ಸಿಗೆ ಸಮಾಧಾನ ಸಿಗಬೇಕು. ನಿಮ್ಮ ಜೊತೆಲ್ಲ ಈ ಥರ ಏನಾದರೂ ಶೇರ್ ಮಾಡಿದರೆ ಸ್ವಲ್ಪ ಮಟ್ಟಿಗೆ ಆದರೂ ಸಮಾಧಾನ ಸಿಗುತ್ತೆ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಒಂದು ನಾನು ಹೇಳಲೇಬೇಕು, ನನ್ನ ಅಪ್ಪನ ಕಾರ್ಯಕ್ರಮಕ್ಕೆ 10ನೇ ದಿನ ಕಾರ್ಯಕ್ರಮಕ್ಕೆ ಹಾಸನದಿಂದ ನನ್ನ ಕೋ-ಸಿಸ್ಟರ್ ಪ್ರಿಯಾ ಅಂತ ಬಂದಿದ್ಲು. ತುಂಬ ಅಂದರೆ ತುಂಬ ನನಗೆ ಸಾಂತ್ವನ ಮಾಡಿದ್ಲು. ನಾನು ತುಂಬ ಸ್ಟ್ರಾಂಗ್ ಆಗಿದ್ದೆ, ಅಳ್ಳೇಬಾರ್ದು ಅಪ್ಪನ ಯಾವುದೇ ಕಾರ್ಯಕ್ರಮಕ್ಕೆ ಅಂತ. ಬಟ್ ನನಗೆ ಸಾಂತ್ವನ ಮಾಡೋದಕ್ಕೆ ಅಂತ ಬಂದವಳು ಪಾಪ ಅವಳೇ ಹತ್ಕೊಂಡು ಹೋದ್ಲು. ನಂಗೆ ಅದು ಅವಳ ಒಂದು ಅಪ್ಪ ಹೋದ್ಮೇಲಿಂದ ಅವಳು ಮಾಡ್ತಾ ಇರುವಂತಹ ಮೆಸೇಜಿಗೆ, ಆಮೇಲೆ ಅವಳು ಇಲ್ಲಿ ಬಂದು ನನ್ನ ಒಂದು ದುಃಖದಲ್ಲಿ ಭಾಗಿಯಾಗಿ ನಮಗೂ ಒಂದು ಸಪೋರ್ಟ್ ಮಾಡಿ ತುಂಬ ಅಂದರೆ ತುಂಬ ನನಗೆ ಗ್ರೇಟ್ಫುಲ್ ಅವಳಿಗೆ. ಅಂದರೆ ತುಂಬ ಅವಳು ನನಗೆ ನನ್ನ ಒಂದು ದುಃಖದ ಟೈಮಲ್ಲಿ ತುಂಬ ನಂಗೆ ಅವಳು ಸಾಂತ್ವನ ಮಾಡಿದ್ಲು. ಅದನ್ನು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ, ಇಲ್ಲಿ ಎಸ್ಪೆಷಲಿ ನಾನು ಹೇಳಲೇಬೇಕು. ಹಾಗೆ ಆನಂದಣ್ಣ ಅಂತ ಹೇಳಿದೆ. ಆಮೇಲೆ ಅವರು ಕೂಡ ಅಷ್ಟೇ, ಅಪ್ಪ ಹೋದಾಗಿಂದ ಅಪ್ಪನ ಸದ್ಗತಿ ಕಾರ್ಯಕ್ರಮ ಮುಗಿಯೋವರೆಗೂ ಅಷ್ಟೇ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿ ನಮಗೆ ತುಂಬ ಸಪೋರ್ಟ್ ಮಾಡಿದರು. ಹಾಗೆ ಅಪ್ಪ ಇದ್ದಾಗ ಅಪ್ಪನ ವ್ಯಾಲ್ಯೂ ಗೊತ್ತಿಲ್ಲ ಅಂತಲ್ಲ, ಗೊತ್ತಿತ್ತು. ಬಟ್ ಅವರನ್ನು ಅಷ್ಟೊಂದು ನಾನು ಹಚ್ಕೊಂಡಿದ್ದೆ ಅಂತ ಅವ್ರು ಹೋದ್ಮೇಲೆ ನಂಗೆ ಗೊತ್ತಾಗಿರೋದು. ಅದೇ ಹೇಳ್ತಾರಲ್ವ, ಅವರಿದ್ದಾಗ ಅವರ ಒಂದು ವ್ಯಾಲ್ಯೂ ಗೊತ್ತಾಗಲ್ಲ ಯಾರೇ ಆಗಲಿ. ಅವ್ರು ನಮ್ಮಿಂದ ದೂರ ಹೋದಾಗ ಮಾತ್ರ ಅವ್ರದ್ದು ವ್ಯಾಲ್ಯೂ ಏನು, ಅವ್ರು ನಮ್ಮ ಒಂದು ಜೀವನದಲ್ಲಿ ಇಷ್ಟು ಪ್ರಭಾವ ಬೀರಿರ್ತಾರೆ ಅಂತ ಗೊತ್ತಾಗೋದು. ಅದೇ ನಾನು ಇವಾಗ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ನನಗೆ. ಅಪ್ಪ ಇದ್ದಾಗ ಅಪ್ಪ ನನ್ನ ಜೀವನದಲ್ಲಿ ಇಷ್ಟೊಂದು ಪ್ರಭಾವ ಬೀರಿದ್ರ ಅಂತ ನನಗೆ ಇವಾಗ ಒಂಥರ ಶಾಕ್, ಒಂಥರ ಆಶ್ಚರ್ಯ ಆಗೋದು. ಇಷ್ಟೊಂದು ಅಪ್ಪನ ಪ್ರಭಾವ ನನ್ನ ಒಂದು ಲೈಫಲ್ಲಿ ಆಗಿತ್ತಾ ಅಂತ. ಯಾಕಂದರೆ ಪ್ರತಿ ಬೆಳಗ್ಗೆ ಎದ್ದೇಳೋದ್ರಿಂದ ಹಿಡಿದು ರಾತ್ರಿವರೆಗೂ ಅಪ್ಪ ಇದ್ದರೆ ಈ ಥರ ಮಾಡ್ತಾಯಿದ್ರು. ಅಪ್ಪ ಬೆಳಿಗ್ಗೆ ಬೇಗ ಎದ್ದು ತಿಂಡಿಗೆ ಬರೋರು, 10 ಗಂಟೆ ಚಹಾ, ಅದೇ ಊಟ. ಆಮೇಲೆ 5 ಗಂಟೆ ಆಗ್ತಿದ್ದ ಹಾಗೆ ಅಪ್ಪನಿಗೆ ಟಿ ವಿ ಹಾಕೋದಕ್ಕೆ ಬರ್ತಾ ಇರಲಿಲ್ಲ. ಎಷ್ಟೋ ಅಪ್ಪನಲ್ಲಿ ರಿಮೋಟಲ್ಲಿ ಯಾವ ಥರ ಪ್ರೆಸ್ ಮಾಡಬೇಕು ನಂಬರ್ ಅಂತ ಹೇಳಿದ್ರು, ಅಪ್ಪನಿಗೆ ಅದು ಬರ್ತಾ ಇರಲಿಲ್ಲ. ಒಂದು ನಂಬರ್ ಪ್ರೆಸ್ ಮಾಡಿದರೆ ಏನೋ ಮಾಡ್ತಾಯಿದ್ರು. ಹಾಗಾಗಿ ಮನೆಯಲ್ಲಿ ಯಾರು ಇರ್ತಾರೆ, ನಾನು ಅಮ್ಮನೋ ಇಲ್ಲ ರಾಘವನ ಹತ್ರ ಟಿ ವಿಯನ್ನು ಚಾನೆಲ್ ಹಾಕಿಸ್ತಾಯಿದ್ರು. ಶಾರ್ಪು 5 ಗಂಟೆಗೆ ಅಪ್ಪನ ನೆನಪು ತುಂಬ ಆಗ್ತಾ ಇರುತ್ತೆ. ಟಿ ವಿ ಹಾಕೋದಕ್ಕೆ ನಾವೆಲ್ಲಿದ್ರೂ ಹುಡ್ಕೊಂಡು ಬರ್ತಾಯಿದ್ರು ಮನೆಯ ಒಳಗಡೆನೆ. ಇದೆಲ್ಲ ತುಂಬ ಅಂದರೆ ತುಂಬ ನೆನಪಾಗುತ್ತೆ, ಮರೆಯೋದಕ್ಕೆ ತುಂಬ ಟೈಮ್ ಬೇಕು. ಅಪ್ಪ ಏನಾದರೂ ಆರೋಗ್ಯ ಇಲ್ಲದೆ ಅನಾರೋಗ್ಯವಾಗಿ ಹಾಸಿಗೆಯಲ್ಲಿ ಏನಾದರೂ ಮಲಕ್ಕೊಂಡೇ ಇದ್ದರೆ ಇದೊಂದು ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಏನೂ ಇಲ್ಲದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಒಂದು ಪರಿಸ್ಥಿತಿ ಬಂದಿರೋದ್ರಿಂದ ಅದನ್ನು ತಗೊಳ್ಳೋದು ಈಸಿ ಅಲ್ಲ ನನ್ನ ಕೈಯಲ್ಲಿ. ತುಂಬಾ ಕಷ್ಟ. ನೋಡೋದಕ್ಕೆ ಶಾಂತವಾಗಿದ್ದೇನೆ, ಡೈಲಿ ರುಟೀನ್ ಮಾಡ್ಕೊಂಡು ಹೋಗ್ತೀನಿ ಅಂತ ಬಿಟ್ಟರೆ ಮನಸ್ಸಲ್ಲಿ ಅಷ್ಟೇ ನೋವಿದೆ. ಆ ನೋವಿಂದೆಲ್ಲ ಹೊರಗಡೆ ಬರಬೇಕು ಅಂತಂದರೆ ನನ್ನನ್ನು ನಾನು ಬ್ಯುಸಿ ಶೆಡ್ಯೂಲ್ಡ್ ನಾನು ಮಾಡಲೇಬೇಕು. ಈ ಹ್ಯಾಂಗ್ ಓವರಿಂದ ನಾನು ಹೊರಗಡೆ ಬರಲೇಬೇಕು, ಇದು ಅನಿವಾರ್ಯ ಕೂಡ ನನಗೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಮಟ್ಟಿಗಾದರೂ ನನ್ನ ಮನಸ್ಸಿಗೆ ಸಮಾಧಾನ ಸಿಗಲಿ, ನಿರಾಳ ಆಗಲಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅಷ್ಟೇ.